ನಿಮ್ಮೆಲ್ಲರಿಗೂ ಯೇಸುವಿನ ನಾಮದಲ್ಲಿ ಅಭಿನಂದನೆಗಳು. ಈ ದಿನದಲ್ಲಿ ನಮ್ಮ ಧ್ಯಾನಕ್ಕೋಸ್ಕರವಾಗಿ ನಾನು ತೆಗೆದುಕೊಂಡಿರುವಂತಹ ಸತ್ಯವೇದ ವಾಕ್ಯ ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 5ನೇ ವಾಕ್ಯ. ರೋಮಾಪುರದವರಿಗೆ 5ನೇ ಅಧ್ಯಾಯ 5ನೇ ವಾಕ್ಯ ಏನು ಹೇಳುತ್ತದೆ? ಈ ನಿರೀಕ್ಷೆಯು ನಮ್ಮ ಆಶೆಯನ್ನು ಭಂಗಪಡಿಸುವುದಿಲ್ಲ. ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿ ರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದಿದೆಯಲ್ಲ. ನಾವು ಅಶಕ್ತರಾಗಿದ್ದಾಗಲೇ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಹೀನರಿಗೋಸ್ಕರ ಪ್ರಾಣ ಕೊಟ್ಟನು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಇವತ್ತು ನಾವು ನೋಡುವುದು ಏನೆಂದರೆ, ನಮಗೆ ಅನುಗ್ರಹಿಸಲ್ಪಟ್ಟಂತಹ ದೇವರಾತ್ಮನು ಎನ್ನುವುದು ದೇವರಾತ್ಮನ ಪರಿಪೂರ್ಣತೆಯಿಂದ ಒಂದು ವ್ಯತ್ಯಾಸವಾದ ಕ್ರಿಯೆಗಳನ್ನು ಮಾಡುವಂತಹ ದೇವರಾತ್ಮನು. ನಮಗೆ ಅನುಗ್ರಹಿಸಲ್ಪಟ್ಟಂತಹ ದೇವರಾತ್ಮನೆಂಬುದಾಗಿ ವಾಕ್ಯ ಹೇಳುತ್ತದೆ. ಇವತ್ತು ನಾವು ಅದರ ಕುರಿತಾಗಿಯೇ ನಮ್ಮಲ್ಲಿ ಏನು ಮಾಡುವುದಕ್ಕೋಸ್ಕರವಾಗಿ, ನಮ್ಮ ಮುಖಾಂತರವಾಗಿ ಏನು ಮಾಡುವುದಕ್ಕಾಗಿ ನಮಗೆ ದೇವರಾತ್ಮನು ಅನುಗ್ರಹಿಸಲ್ಪಟ್ಟಿದ್ದಾರೆ ಎನ್ನುವುದನ್ನೇ ನಾವು ಇವತ್ತು ಸ್ವಲ್ಪವಾಗಿ ಧ್ಯಾನ ಮಾಡಲಿದ್ದೇವೆ. 2 ತಿಮೋತಿಯ ಪುಸ್ತಕ 1ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ: ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಏಡಿತನದ ಆತ್ಮವಲ್ಲ ಎಂಬುದಾಗಿ. ನೋಡಿದ್ರ, ನಮ್ಮೊಳಗೆ ಕೊಡಲ್ಪಟ್ಟಿರುವಂತಹ ದೇವರಾತ್ಮನ ವಿಶೇಷತೆ ಏನಂತ ಕೇಳುವುದಾದರೆ, ಬಲವು ಅದರಲ್ಲಿದೆ. ಬಲ ಮಾತ್ರ ಅಲ್ಲ, ಪ್ರೀತಿ ಅದರೊಳಗಿದೆ. ಪ್ರೀತಿ, ಬಲ ಇವೆರಡನ್ನು ನೋಡುವಾಗ ಪ್ರೀತಿ ಇಲ್ಲದಿರುವಂತಹ ಬಲ ಅಪಾಯವಾಗಿ ಮಾರ್ಪಡುತ್ತದೆ. ಪ್ರೀತಿಯಿಂದ ಐಕ್ಯವಾಗಿರುವಂತಹ ಬಲ ಆ ಬಲವನ್ನ ಪ್ರೀತಿಯುಳ್ಳ ಕಾರ್ಯಗಳಲ್ಲಿ ಕ್ರಿಯೆ ಮಾಡುವುದಕ್ಕಾಗಿ ಸಹಾಯ ಮಾಡುವಂಥದ್ದಾಗಿರುತ್ತದೆ. ಸ್ವಸ್ಥ ಬುದ್ಧಿಯುಳ್ಳ ಆತ್ಮ ಒಂದು ಪ್ರೀತಿ ಸಲ್ಲಿಸುವುದರಿಂದ ಕೂಡ ಒಳ್ಳೆ ಜ್ಞಾನವಾಗಿ ಬುದ್ಧಿಯಿಂದ ಪ್ರೀತಿ ಸಲ್ಲಿಸಬೇಕು. ಬಲ ನಮ್ಮಲ್ಲಿ ಇರುವಲ್ಲಿಯೂ ಅದನ್ನ ಪ್ರಯೋಗಪಡಿಸುವುದಕ್ಕೂ ನಮಗೆ ಸ್ವಸ್ಥ ಬುದ್ಧಿಯು ಅವಶ್ಯವಾಗಿದೆ. ಆದರೆ ದೇವರಾತ್ಮನು ನಮಗೆ ಅನುಗ್ರಹಿಸಲ್ಪಟ್ಟಂತಹ ದೇವರಾತ್ಮನ ಒಳಗೆ ಪ್ರೀತಿ ಇದೆ, ಬಲ ಇರುವಂಥದ್ದಾಗಿದೆ, ಸ್ವಸ್ಥ ಬುದ್ಧಿ ಇರುವಂಥದ್ದಾಗಿದೆ. ದೇವರು ನಮಗೆ ಭಯಪಡುವಂತಹ ಆತ್ಮವನ್ನ ಕೊಟ್ಟಿಲ್ಲ ಎಂಬುದಾಗಿ ಅವರಲ್ಲಿ ಹೇಳುವುದನ್ನು ನೋಡುತ್ತೇವೆ. ದೇವರಾತ್ಮನ ಕುರಿತಾಗಿ ನಮಗೆ ಚೆನ್ನಾಗಿ ಒಂದು ಕಾರ್ಯ ಗೊತ್ತು. ದೇವರಾತ್ಮನು ದೇವರ ತ್ರಿಯೇಕತ್ವದಲ್ಲಿ ಒಬ್ಬರಾಗಿದ್ದಾರೆ. ತಂದೆ, ಮಗ, ಪರಿಶುದ್ಧಾತ್ಮನು ಮೂವರು ಬೇರೆ ಬೇರೆ ವಿಧವಾಗಿರುವ ಕ್ರಿಯೆಗಳನ್ನು ಮಾಡುವುದರಿಂದ ಬೇರೆ ಬೇರೆ ಹೆಸರುಗಳಲ್ಲಿ ಕರೆಯಲ್ಪಟ್ಟರೂ ಕೂಡ ಮೂವರು ಒಂದಾಗಿಯೇ ಇದ್ದಾರೆ. ಒಬ್ಬರಲ್ಲಿ ಮೂವರಿದ್ದಾರೆ ಎಂಬುದಾಗಿ ನಾವು ಆಗಾಗ ತ್ರಿಯೇಕತ್ವದ ಕುರಿತಾಗಿ ಮಾತಾಡಿದ್ದೇವೆ. ಅಷ್ಟು ಮಾತ್ರವಲ್ಲ, ಈ ದೇವರಾತ್ಮನು ಯಾರು ಎಂಬುದಾಗಿ ಕೇಳುವುದಾದರೆ, ದೈವತ್ವದಲ್ಲಿ ಒಬ್ಬರು, ತಂದೆ, ಮಗ, ಪರಿಶುದ್ಧಾತ್ಮ. ಇದರಲ್ಲಿ ಯಾರು ಯಾರಿಗೂ ಕಡಿಮೆಯಲ್ಲ. ಮೂವರು ವ್ಯಕ್ತಿತ್ವವುಳ್ಳವರು. ಈ ದೇವರ ಆತ್ಮನು, ನಮ್ಮಲ್ಲಿ ಕೊಡಲ್ಪಟ್ಟಿರುವಂತಹ ದೇವರಾತ್ಮನು, ಇವರ ಕ್ರಿಯೆಗಳು ವ್ಯತ್ಯಾಸವಾದದ್ದು. ಆದರೆ ಪರಿಪೂರ್ಣವಾಗಿರುವ ದೇವರಾತ್ಮನು ಒಂದು ಕಾರ್ಯವನ್ನು ಸೃಷ್ಟಿಸಲು ಸಾಮರ್ಥ್ಯವಿರುವವರು. ಅವರು ಅದಕ್ಕೋಸ್ಕರವಾಗಿಯೇ ಪ್ರಧಾನವಾಗಿ ಒಂದು ಕಾರ್ಯವನ್ನು ಸೃಷ್ಟಿ ಮಾಡುವುದಕ್ಕೋಸ್ಕರವಾಗಿ ದೇವರು ಆತ್ಮನನ್ನು ಉಪಯೋಗಿಸಿದರು, ಅಂದರೆ ದೇವರಾತ್ಮನನ್ನು ಉಪಯೋಗಿಸಿದರು. ಆದಿಕಾಂಡ 1ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ನೀವು ಓದಿ ನೋಡುವುದಾದರೆ, ಭೂಮಿಯಾದದ್ದು ಬರಿದಾಗಿಯೂ ಕ್ರಮವಿಲ್ಲದೆಯೂ ಇತ್ತು, ಆದಿಸಾಗರಗಳ ಮೇಲೆ ಕತ್ತಲು ಇತ್ತು, ದೇವರಾತ್ಮನು ಜಲದ ಮೇಲೆ ಚಲಿಸುತ್ತಾ ಇದ್ದನು. ದೇವರು ಬೆಳಕಾಗಲಿ ಎಂಬುದಾಗಿ ಹೇಳಿದರು, ಬೆಳಕು ಉಂಟಾಯಿತು. ಇದರಲ್ಲಿ ಚೆನ್ನಾಗಿ ನೀವು ನೋಡುವುದಾದರೆ, ಆದಿಸಾಗರದ ಮೇಲೆ ಕತ್ತಲೆ ಇದೆ, ಭೂಮಿ ಬರಿದಾಗಿಯೂ ಕ್ರಮವಿಲ್ಲದೆಯೂ ಇತ್ತು, ದೇವರಾತ್ಮನು ಅಲ್ಲಿ ಚಲಿಸುತ್ತಾ ಇದ್ದರು. ತಂದೆಯಾದ ದೇವರು ಅಲ್ಲಿ ಒಂದು ಪದವನ್ನು ಕೊಡುತ್ತಾರೆ, ಒಂದು ಕಟ್ಟಳೆಯನ್ನು ಕೊಡುತ್ತಾರೆ, ತಕ್ಷಣ ಅದು ಉಂಟಾಯಿತು. ಅಂದರೆ ಅರ್ಥವೇನೆಂದರೆ, ಇಲ್ಲಿ ಚಲಿಸುತ್ತಾ ಇರುವಂತಹ ದೇವರಾತ್ಮನು ದೇವರ ಬಾಯಿಂದ ಒಂದು ಕಟ್ಟಳೆ ಹುಟ್ಟಿದ ಕೂಡಲೇ ಆ ಕಟ್ಟಳೆಯನ್ನ ಭೂಮಿಯಲ್ಲಿ ನೆರವೇರಿಸುತ್ತಾರೆ. ಯಾವುದು ಅವಶ್ಯವೋ ಅದನ್ನ ಅವರಲ್ಲಿ ಸೃಷ್ಟಿಸುತ್ತಾರೆ. ಹಾಗಾದರೆ ಪರಿಶುದ್ಧ ಆತ್ಮನೆನ್ನುವವನು ಸೃಷ್ಟಿಸುವ ಕೆಲಸವನ್ನ ಮಾಡುವ ಒಂದು ಪರಿಪೂರ್ಣವಾಗಿರುವ ಶಕ್ತಿ ತುಂಬಿದವರು ಎಂದು ಸತ್ಯವೇದದ ಮುಖಾಂತರವಾಗಿ ನಾವು ಗ್ರಹಿಸಲು ಸಾಧ್ಯ. ಕೀರ್ತನೆಗಳು 104ನೇ ಅಧ್ಯಾಯ 30ನೇ ವಾಕ್ಯ ಒಂದು ಕಾರ್ಯವನ್ನು ಹೇಳುತ್ತದೆ. ಅದು ಕೂಡ ಇದನ್ನೇ ಹೇಳುತ್ತದೆ: ನೀವು ನಿಮ್ಮ ಆತ್ಮವನ್ನ ಕಳುಹಿಸುವಾಗ ಅವುಗಳು ಸೃಷ್ಟಿಸಲ್ಪಡುತ್ತವೆ, ನೀವು ಭೂಮಿಯ ರೂಪವನ್ನ ನವೀಕರಿಸುತ್ತೀರಾ.
ಭೂಮಿಯ ಸ್ವಾರೂಪ್ಯವನ್ನ, ಭೂಮಿಯ ರೂಪವನ್ನ ನೀವು ನವೀಕರಿಸುತ್ತೀರಾ. ಯಾವ ರೀತಿ ಅಂತ ನೋಡುವುದಾದರೆ, ನೀವು ನಿಮ್ಮ ಆತ್ಮವನ್ನ ಕಳುಹಿಸುವಾಗ ಅವುಗಳು ಹೊಸದಾಗಿ ಉಂಟು ಮಾಡಲ್ಪಡುತ್ತವೆ. ಹಾಗಾದರೆ ದೇವರಾತ್ಮನೆನ್ನುವವನು ಸೃಷ್ಟಿಸುವಂತಹ ದೇವರಾತ್ಮನು. ಇದು ದೇವರಾತ್ಮನ ಒಂದು ವ್ಯಕ್ತಿತ್ವ. ಅವರು ಸಕಲವನ್ನ ಮಾಡಲು ಸಾಧ್ಯ ಅವರಿಂದ. ಆದರೂ ದೇವರಾತ್ಮನು ದೇವರ ಚಿತ್ತಕ್ಕನುಸಾರವಾಗಿ ಆಯಾ ಕಾಲಕ್ಕೆ ಯಾತಕ್ಕೋಸ್ಕರವಾಗಿ ಕಳುಹಿಸಲ್ಪಡುತ್ತಾರೋ ಆ ಕಾರ್ಯಗಳನ್ನು ಮಾತ್ರವೇ ಅವರು ಮಾಡುತ್ತಾರೆ ಎನ್ನುವುದನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಳಬೇಕು. ದೇವರಾತ್ಮನು ಒಬ್ಬನೇ. ಸೃಷ್ಟಿ ಮಾಡಿದಂತಹ ದೇವರಾತ್ಮನ ಕೆಲಸ ಅಥವಾ ಅದರ ನಂತರ ಮನುಷ್ಯರ ನಡುವೆ ಇಳಿದು ಬಂದಂತಹ ದೇವರಾತ್ಮನು, ಅವರ ಕೆಲಸಗಳು ಬೇರೆ. ದೇವರಾತ್ಮನು ಒಬ್ಬನೇ, ಆದರೆ ಅವರು ಮಾಡಿದ ಕೆಲಸಗಳು ಕಾಲಕ್ಕೆ ತಕ್ಕ ಹಾಗೆ ಅವರು ಕಳುಹಿಸಲ್ಪಟ್ಟಂತಹ ಕಾರ್ಯದ ನಿಮಿತ್ತವಾಗಿ ಮಾರ್ಪಡುತ್ತವೆ. ಅದನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ದೇವರಾತ್ಮನು ಅಂದ ಕೂಡಲೇ ಹಳೆಯ ಒಡಂಬಡಿಕೆಯಲ್ಲಿ ಓದುವ ರೀತಿಯಲ್ಲಿ, ಆದಿಕಾಂಡದಲ್ಲಿ ಓದುವ ರೀತಿಯಲ್ಲಿ ನಮ್ಮೊಳಗಿಂದ ಉಂಟು ಮಾಡುತ್ತಾರೆ, ಆ ರೀತಿ ನೋಡಬಾರದು. ದೇವರಾತ್ಮನು ಪರಿಪೂರ್ಣವುಳ್ಳವರು. ಆದರೆ ಯಾವ ಕಾಲಕ್ಕೆ ಅವರು ಕಳುಹಿಸಲ್ಪಡ್ತಾರೋ ಆ ಕಾಲದಲ್ಲಿ ದೇವರು ಏನು ಮಾಡಬೇಕೆಂಬುದಾಗಿ ಚಿತ್ತವಿಟ್ಟಿದ್ದಾರೋ ಆ ಚಿತ್ತವನ್ನ ನೆರವೇರಿಸಲು ಮಾತ್ರವೇ ಅವರು ಮಾಡುತ್ತಾರೆ. ಅವರು ತಮ್ಮ ಪರಿಪೂರ್ಣ ಸಾಮರ್ಥ್ಯವನ್ನ, ಬಲವನ್ನು ಪ್ರಕಟಿಸುವುದಿಲ್ಲ. ಈ ಕಾಲಘಟ್ಟದಲ್ಲಿ ದೇವರಾತ್ಮನು ಇದನ್ನ ಮಾಡಬೇಕು ಎಂಬುದಾಗಿ ಅವರು ಕಳುಹಿಸಲ್ಪಟ್ಟರೆ ಅವರು ಅದನ್ನು ಮಾತ್ರ ಮಾಡ್ತಾರೆ. ಹಾಗಾದರೆ ಕಾಲವನ್ನು, ಕಳುಹಿಸಲ್ಪಟ್ಟಂತಹ ದೇವರಾತ್ಮನ ಚಿತ್ತವನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಅದನ್ನೇ ಸತ್ಯವೇದ ಹೇಳುತ್ತದೆ. ಅವರು ಕಳುಹಿಸಲ್ಪಡಲು, ತಂದೆಯಾದವರು ತನ್ನ ಆತ್ಮವನ್ನು ಕಳುಹಿಸಲು ಅವರು ಎಲ್ಲವನ್ನ ನವೀಕರಿಸುತ್ತಾರೆ. ನೂತನಪಡಿಸುವಂತಹ ಕಾಲ ಇದು, ಸೃಷ್ಟಿ ಮಾಡಬೇಕಾಗಿರುವ ಕಾಲ ಎಂಬುದಾಗಿ ಹೇಳಿ ದೇವರು ದೇವರಾತ್ಮನನ್ನು ಕಳುಹಿಸಿದರೆ ಮಾತ್ರ ಅವರು ಸೃಷ್ಟಿಯ ಕಾರ್ಯವನ್ನ ಮಾಡ್ತಾರೆ. ಅದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಆದ್ದರಿಂದಲೇ ನಾವು ಮೊದಲು ನೋಡಿದಂತಹ ವಾಕ್ಯದಲ್ಲಿ ಏನು ಹೇಳ್ತಾರೆ ಅಂದರೆ, ನಮಗೆ ಅನುಗ್ರಹಿಸಲ್ಪಟ್ಟಂತಹ ದೇವರಾತ್ಮನು. ಹಾಗಾದರೆ ನಮಗೆ ಅನುಗ್ರಹಿಸಲ್ಪಟ್ಟಂತಹ ದೇವರಾತ್ಮನ ಅಂದ ಕೂಡಲೇ ದೇವರಾತ್ಮನು ನಮ್ಮೊಳಗೆ ಈ ಕಾಲದಲ್ಲಿ ಯಾವುದನ್ನ ಮಾಡುವುದಕ್ಕೆ ಕಳುಹಿಸಲ್ಪಟ್ಟಿದ್ದಾರೆ ಎನ್ನುವುದನ್ನ ಗ್ರಹಿಸಿಕೊಳ್ಳಬೇಕು. ದೇವರಾತ್ಮನೆಂಬುದಾಗಿ ಹೇಳಿದ ಕೂಡಲೇ ಆದಿಕಾಂಡದಿಂದ ಅವರು ಏನೆಲ್ಲ ಮಾಡಿದ್ರು ಅದೆಲ್ಲ ಇವಾಗ ನಮ್ಮೊಳಗೆ ಮಾಡುತ್ತಾರೆ ಎಂಬುದಾಗಿ ನೀವು ಅಂದುಕೊಳ್ಳಬಾರದು. ದೇವರಾತ್ಮನು ಪರಿಪೂರ್ಣವಾಗಿ ಅವರು ಕಳುಹಿಸಲ್ಪಡುವ ಕಾಲ, ಅವರು ಯಾತಕ್ಕಾಗಿ ಕಳುಹಿಸಲ್ಪಟ್ಟರು ಎನ್ನುವಂತಹ ದೇವರ ಉದ್ದೇಶ ಬಿಟ್ಟರೆ ಬೇರೆ ಕ್ರಿಯೆಗಳನ್ನು ಅವರು ಮಾಡುವುದಿಲ್ಲ. ಅದನ್ನು ನಾವು ಸ್ಪಷ್ಟವಾಗಿ ಗ್ರಹಿಸಿಕೊಳ್ಳಬೇಕು. ಸತ್ಯವೇದದಲ್ಲಿ ಗಮನಿಸಿ ನೋಡಿ, ದೇವರಾತ್ಮನ ಕ್ರಿಯೆಗಳು ಒಂದೊಂದು ಸಮಯದಲ್ಲಿಯೂ ಒಂದೊಂದು ವಿಧವಾಗಿ ಪ್ರಕಟವಾಗುವುದನ್ನು ನಾವು ನೋಡಲು ಸಾಧ್ಯ. ದೇವರಾತ್ಮನಲ್ಲಿ ಒಬ್ಬನೇ, ಆದರೆ ಆಯಾ ಕಾಲಘಟ್ಟಗಳಲ್ಲಿ ದೇವರು ಭೂಮಿಯಲ್ಲಿ ಏನ್ ಮಾಡಬೇಕು ಅಂತ ಭಾವಿಸುತ್ತಾರೋ ಅದರ ನಿಮಿತ್ತವಾಗಿ ಅವರು ಕಳುಹಿಸಲ್ಪಡುವಾಗ ಅವರ ಕಾರ್ಯಗಳು, ಅವರ ಕ್ರಿಯೆಗಳು, ಅವರು ಮಾಡುವಂತಹ ಕಾರ್ಯಗತಗಳು ವ್ಯತ್ಯಾಸವಾಗುವುದನ್ನು ನಾವು ನೋಡುತ್ತೇವೆ. ಕ್ರಿಸ್ತನು ಪರಿಶುದ್ಧಾತ್ಮನು ನಮ್ಮಲ್ಲಿ ಅನುಗ್ರಹಿಸಲ್ಪಡುವುದರ ಕುರಿತಾಗಿ ಸತ್ಯವೇದ ಹೇಳುತ್ತದೆ. ಒಂದು ಕಾರ್ಯವನ್ನು ನೀವು ಚೆನ್ನಾಗಿ ಗಮನಿಸಿರಿ. ಒಂದು ಪ್ರಶ್ನೆ ಇದೆ, ನೀವು ಅದನ್ನು ಯೋಚನೆ ಮಾಡಿ ಉತ್ತರವನ್ನು ಹುಡುಕಬೇಕು. ಏನು ಗೊತ್ತಾ? ಯೋಹಾನನ ಪುಸ್ತಕದಲ್ಲಿ 14ನೇ ಅಧ್ಯಾಯ 16-17 ವಾಕ್ಯಗಳು. ಅದರಲ್ಲಿ ಯೇಸು ಹೇಳುತ್ತಾರೆ, ನಾನು ತಂದೆಯನ್ನ ಬೇಡಿಕೊಳ್ಳುವೆನು, ಆಗ ಎಂದೆಂದಿಗೂ ನಿಮ್ಮೊಂದಿಗೆ ಇರುವ ಹಾಗೆ ಸತ್ಯದ ಆತ್ಮನಾಗಿರುವ ಸಂತೈಸುವಾತ್ಮನನ್ನ ಅವರು ನಿಮಗೆ ಅನುಗ್ರಹಿಸುತ್ತಾರೆ. ಲೋಕ ಅಸತ್ಯ ಆತ್ಮನನ್ನ ಕಾಣದೆಯೂ ಅರಿಯದೆಯೂ ಇರುವುದರಿಂದ ಅದು ಅವರನ್ನ ಹೊಂದಿಕೊಳ್ಳಲಾಗುವುದಿಲ್ಲ. ಅವರು ನಿಮ್ಮೊಳಗೆ ವಾಸ ಮಾಡಿ ನಿಮ್ಮೊಳಗೆ ಇರುವುದರಿಂದ ನೀವು ಅವರನ್ನು ಅರಿತುಕೊಳ್ಳುವಿರಿ ಎಂಬುದಾಗಿ ಹೇಳ್ತಾರೆ. ದೇವರಾತ್ಮನ ಕುರಿತಾಗಿ ತನ್ನ ಶಿಷ್ಯರನ್ನ ಕರೆದು ಅವರ ಬಳಿ ಹೇಳುತ್ತಾರೆ, ಒಬ್ಬ ದೇವರಾತ್ಮನನ್ನ ತಂದೆಯಾದವರು ಕಳುಹಿಸುತ್ತಾರೆ, ನಾನು ಅವರ ಬಳಿ ಬೇಡಿಕೊಳ್ಳುತ್ತೇನೆ. ಆ ದೇವರಾತ್ಮನು ಯಾವಾಗಲೂ ನಿಮ್ಮ ಸಂಗಡ ವಾಸ ಮಾಡಿ ಸತ್ಯವನ್ನ ನಿಮಗೆ ತಿಳಿಸಿ ಸತ್ಯದಲ್ಲಿ ನಿಮ್ಮನ್ನ ನಿಲ್ಲಿಸುತ್ತಾರೆ. ಆ ಸತ್ಯ ಆತ್ಮನನ್ನು ಲೋಕ ಅರಿತಿಲ್ಲ, ಲೋಕ ಕಂಡುಕೊಳ್ಳಲಾಗುವುದಿಲ್ಲ, ಆದರೆ ನೀವು ಅದರ ಬಗ್ಗೆ ತಿಳಿಯುವಿರಿ ಎಂಬುದಾಗಿ ಹೇಳ್ತಾರೆ. ಅನಂತರ ಒಂದು ಕಾರ್ಯವನ್ನು ಹೇಳ್ತಾರೆ ಯೋಹಾನನಲ್ಲಿ 16ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ. ಇದರಲ್ಲಿಯೇ ಒಂದು ಪ್ರಶ್ನೆ ಇರುವಂಥದ್ದಾಗಿದೆ, ಗಮನಿಸಿರಿ. ನಾನು ನಿಮಗೆ ಸತ್ಯವನ್ನ ಹೇಳುತ್ತೇನೆ, ನಾನು ಹೋಗುವುದು ನಿಮಗೆ ಪ್ರಯೋಜನವಾಗಿರುತ್ತದೆ. ನಾನು ಹೋಗದಿದ್ದರೆ ಸಂತೈಸುವಾತ್ಮನು ನಿಮ್ಮ ಬಳಿ ಬರುವುದಿಲ್ಲ.
ನಾನು ಹೋಗುವುದಾದರೆ ಮಾತ್ರ ಅವರನ್ನು ನಿಮ್ಮ ಬಳಿ ಕಳುಹಿಸಿಕೊಡುತ್ತೇನೆ. ಅವರು ಬಂದು ಪಾಪದ ಕುರಿತಾಗಿ, ನೀತಿಯ ಕುರಿತಾಗಿ, ನ್ಯಾಯ ತೀರ್ಪಿನ ಕುರಿತಾಗಿ ಲೋಕವನ್ನ ಖಂಡಿಸಿ ಬೋಧಿಸುವರು. ಈ ವಾಕ್ಯವನ್ನ ಚೆನ್ನಾಗಿ ಓದಿದ್ರ? ಅವ್ರು ಹೇಳ್ತಾರೆ, ಯೇಸು ಅಲ್ಲಿ ತಮ್ಮ ಶಿಷ್ಯರನ್ನ ಕರೆದು ಅವರಲ್ಲಿ ಹೇಳ್ತಾರೆ, ನಾನು ಇನ್ನು ಸ್ವಲ್ಪ ದಿನದಲ್ಲಿ ತಂದೆಯ ಸಮ್ಮುಖಕ್ಕೆ ಹೋಗುತ್ತೇನೆ. ದೇವರನ್ನ ತೆಗೆದುಕೊಳ್ಳುತ್ತಾರೆ ತಕ್ಷಣ ಎಲ್ಲರೂ ದುಃಖ ಮುಖವಾಗಿ ಮಾರ್ಪಡುತ್ತಾರೆ. ಅಯ್ಯೋ, ನೀವು ಹೊರಟೋದ್ರೆ ನಾವೇನು ಮಾಡುತ್ತೇವೆ? ಆ ರೀತಿಯಾಗಿ ಭಯದಿಂದ ಇರ್ಬೇಕಾದ್ರೆ ಅವ್ರು ಹೇಳ್ತಾರೆ, ನಾನು ಹೋಗುವುದು ನಿಮಗೆ ಒಳ್ಳೆಯದಾಗಿರುತ್ತೆ. ಯಾಕೆಂದರೆ ನಾನು ಹೋದರೆ ಮಾತ್ರ ಒಬ್ಬ ಸಂತೈಸುವಾತ್ಮನನ್ನ ನಿಮ್ಮ ನಡುವೆ ಅವರು ಕಳುಹಿಸುತ್ತಾರೆ. ಹಾಗಾದರೆ ದೇವರಾತ್ಮನ ಬಗ್ಗೆ ಹೇಳ್ತಾರೆ, ಅವರು ಬಂದು ನಿಮ್ಮನ್ನ ಸಕಲ ಸತ್ಯತೆಗಳಲ್ಲಿ ಮುನ್ನಡೆಸುತ್ತಾರೆ. ಹಿಂಗೇಂತ ಹೇಳ್ತಾರೆ. ನಾನು ಅವಾಗ ಏನು ಕೇಳ್ತೀನಿ ಅಂತ ಹೇಳಿದ್ರೆ, ಯೇಸು ಹೇಳುತ್ತಾರೆ, ನಾನು ಹೋದರೆ ಮಾತ್ರ ಅವ್ರನ್ನ ಕಳಿಸಿಕೊಡಲು ಸಾಧ್ಯ, ನಾನು ಹೋಗದಿದ್ದರೆ ಅವರು ನಿಮ್ಮ ಬಳಿಗೆ ಬರುವುದಿಲ್ಲ ಎಂಬುದಾಗಿ ಹೇಳ್ತಾರೆ. ಹಾಗಾದರೆ ಯೇಸು ನಾನು ಹೋದರೆ ಮಾತ್ರ ಪರಲೋಕದಲ್ಲಿರುವಂತಹ ದೇವರಾತ್ಮನು ಬರ್ತಾರೆ ಅಂತ ಹೇಳ್ತಾರಲ್ವಾ? ಆದರೆ ನಿಜವಾಗಿ ನೀವು ಸತ್ಯವೇದದಲ್ಲಿ ನೋಡುವುದಾದರೆ ದೇವರಾತ್ಮನು ಯೇಸು ಹೋದ ನಂತರವೇ ಬಂದರ? ಅದಕ್ಕೆ ಹಿಂದೆ ಅವರು ಬಂದಿದ್ದಾರಾ ಎಂಬುದಾಗಿ ನೋಡಬೇಕು ನಾವು. ದೇವರಾತ್ಮನು ಪರಲೋಕದಲ್ಲಿದ್ದಾರೆ, ನಾನು ಹೋಗಿ ಅವರನ್ನು ಕಳುಹಿಸಿಕೊಡುತ್ತೇನೆ. ಹಾಗಾದರೆ ಈಗ ಅವರೆಲ್ಲಿದ್ದಾರೆ? ಪರಲೋಕದಲ್ಲಿದ್ದಾರೆ. ನಾನು ಹೋಗದಿದ್ದರೆ ಅವರು ನಿಮ್ಮ ನಡುವೆ ಬರುವುದಿಲ್ಲ ಎಂಬುದಾಗಿ ಯೇಸು ಹೇಳ್ತಾರೆ. ನೀವು ಚೆನ್ನಾಗಿ ಸತ್ಯವೇದದಲ್ಲಿ ಓದಿ ನೋಡಿದ್ರೆ, ಯೇಸು ಪರಲೋಕಕ್ಕೆ ಒಯ್ಯಲ್ಪಡುವುದಕ್ಕಿಂತ ಮುಂಚೆ ಪರಿಶುದ್ಧಾತ್ಮನು ಮನುಷ್ಯರ ನಡುವೆ ಇಳಿದದ್ದೇ ಇಲ್ವಾ? ಪರಿಶುದ್ಧಾತ್ಮನು ಮನುಷ್ಯರ ನಡುವೆ ಬಂದದ್ದೇ ಇಲ್ಲವಾ? ಸತ್ಯವೇದದಲ್ಲಿ ಬಹಳ ಸಾಕ್ಷಿಗಳು ದೇವರಾತ್ಮನು ಬಂದು ಕ್ರಿಯೆ ಮಾಡಿದ್ದಾಗಿ. ಯೇಸು ಪರಲೋಕಕ್ಕೆ ಹೋಗುವುದಕ್ಕಿಂತ ಮುಂಚಿತವಾಗಿಯೇ ದೇವರಾತ್ಮನು ಹಲವು ಬಾರಿ ಭೂಮಿಯಲ್ಲಿ ಇಳಿದು ಬರುವುದು, ಮನುಷ್ಯರ ನಡುವೆ ಮನುಷ್ಯರನ್ನ ತುಂಬಿಸುವಂಥದ್ದನ್ನು ಸತ್ಯವೇದದಲ್ಲಿ ಬಹಳ ಸ್ಥಳಗಳಲ್ಲಿ ಹೇಳಲ್ಪಟ್ಟದ್ದಾಗಿದೆ. ಯೇಸುವಿನ ಕಾಲಕ್ಕಿಂತ ಮುಂಚಿತವಾದ ಕಾಲದಲ್ಲಿ ಮನುಷ್ಯರ ಮೇಲೆ ದೇವರಾತ್ಮನು ಇಳಿದು ಬಂದಿದ್ದಾರೆ. ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ 6ನೇ ಅಧ್ಯಾಯದ 34ನೇ ವಾಕ್ಯವನ್ನು ನೋಡುವುದಾದರೆ, ಪರಿಶುದ್ಧಾತ್ಮನು ಕರ್ತನ ಆತ್ಮನು ಗಿದ್ಯೋನನ ಮೇಲೆ ಇಳಿದು ಬಂದರು ಎಂಬುದಾಗಿ ಓದಬಹುದು. ನ್ಯಾಯಸ್ಥಾಪಕರ ಪುಸ್ತಕ 14ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಓದುವುದಾದರೆ, ದೇವರ ಆತ್ಮನು ಸಂಸೋನನ ಮೇಲೆ ಇಳಿದು ಬಂದರು. ಸಂಸೋನನ ಮೇಲೆ ಇಳಿದು ಬಂದದರಿಂದ ಅವನು ಕೈಯಲ್ಲಿ ಆಯುಧವಿಲ್ಲದೆ ಬೇರೆ ಕೈಯಲ್ಲಿರುವಾಗಲೇ ಅವರು 1000 ಮಂದಿಯನ್ನು ಕೊಂದರು ಎಂಬುದಾಗಿ ವಾಕ್ಯದಲ್ಲಿ ಓದುತ್ತೇವೆ. ಹಾಗಾದರೆ ದೇವರಾತ್ಮನು ಅಲ್ಲಿಯೂ ಇಳಿದಿದ್ದಾರೆ, ಗಿದಿಯೋನ್ ಮೇಲೆಯೂ ಇಳಿದು ಬಂದಿದ್ದಾರೆ. 1 ಸಮುವೇಲ ಪುಸ್ತಕದಲ್ಲಿ 10ನೇ ಅಧ್ಯಾಯದ 10ನೇ ವಾಕ್ಯವನ್ನು ನೋಡಿದ್ರೆ, ಸೌಲನ ಮೇಲೆ ಕರ್ತನ ಆತ್ಮನು ಇಳಿದು ಬಂದಿದ್ದಾರೆ. ಆ ಸಂಭವ ಬರೆಯಲ್ಪಟ್ಟದಾಗಿದೆ. ಯೆಹೆಜ್ಕೇಲನ ಪುಸ್ತಕ 11ನೇ ಅಧ್ಯಾಯ 4ನೇ ವಾಕ್ಯವನ್ನು ನೋಡುವುದಾದರೆ, ಯೆಹೆಜ್ಕೇಲನ ಮೇಲೆ ಬಲವಾಗಿ ದೇವರಾತ್ಮನು ಇಳಿದು ಬಂದರ ಕುರಿತಾಗಿ ವಾಕ್ಯ ಹೇಳುತ್ತದೆ. ಈ ರೀತಿ ಹೇಳಬೇಕೆಂದರೆ ಬಹಳ ಹೇಳ್ತಾ ಹೋಗ್ಬೋದು. ಹಳೆಯ ಒಡಂಬಡಿಕೆಯ ಪರಿಶುದ್ಧವಂತರು ಅನೇಕರ ಜೀವನದಲ್ಲಿ ದೇವರಾತ್ಮನು ಇಳಿದು ಬಂದು ಅವರಲ್ಲಿ ಕ್ರಿಯೆ ಮಾಡಿಸುವಂತೆ ಮಾಡಿದ್ದು, ಅವರೊಳಗಿದ್ದು ಕ್ರಿಯೆ ಮಾಡಿದ್ದನ್ನು ಕೂಡ ಸತ್ಯವೇದ ಸ್ಪಷ್ಟವಾಗಿ ಬರೆದಿಟ್ಟಿದೆ. ಆದರೆ ಯೇಸು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಾನು ಹೋದರೆ ಮಾತ್ರ ದೇವರಾತ್ಮನು ಇಳಿದು ಬರುತ್ತಾರೆ. ಅವರು ಪರಲೋಕದಲ್ಲಿದ್ದಾರೆ. ಆ ದೇವರಾತ್ಮನು ಯಾವಾಗ ನಿಮ್ಮ ನಡುವೆ ಇಳಿದು ಬರುತ್ತಾರೆ, ಯಾವಾಗ ಕೊಡಲ್ಪಡ್ತಾರೆ? ಆ ಸಂತೈಸುವಾತ್ಮನು ಎಂದರೆ ನಾನು ಹೋದರೆ ಮಾತ್ರ ಅಂತ ಹೇಳ್ತಾರೆ. ಹಾಗಾದರೆ ಯೇಸು ಹೋಗುವುದಕ್ಕಿಂತ ಮುಂಚಿತವಾಗಿ ಇಷ್ಟೊಂದು ಕಾರ್ಯ ನಡೆದಿದೆಯಲ್ಲ. ಯೇಸು ಈ ಲೋಕದಲ್ಲಿ ಬರುವುದಕ್ಕಿಂತ ಮುಂಚಿತವಾಗಿಯೇ ಮನುಷ್ಯರ ನಡುವೆ ದೇವರಾತ್ಮನು ಇಳಿದು ಬರುವುದು, ಏರಿ ಹೋಗುವುದು ಈ ರೀತಿ ಇದ್ದಿದ್ದರಲ್ಲವೇ? ಅಷ್ಟು ಮಟ್ಟಿಗೆ ಹೋಗ್ತೀರಾ? ದೇವರಾತ್ಮನಾದವನು ಯೇಸು ದೀಕ್ಷಾ ಸ್ನಾನ ಪಡೆಯಲ್ಪಟ್ಟಂತಹ ಸಂದರ್ಭದಲ್ಲಿ ಯೇಸುವಿನ ಮೇಲೆ ಇಳಿದು ಬಂದಿದ್ರಲ್ಲ. ಯೇಸು ತಮ್ಮ ಶಿಷ್ಯರ ಮೇಲೆ ತನ್ನ ಶ್ವಾಸವನ್ನ ಊದಿ ದೇವರಾತ್ಮನನ್ನು ಹೊಂದಿಕೊಳ್ಳಿ ಎಂಬುದಾಗಿ ಹೇಳಿದ್ರಲ್ವೇ? ಹಾಗಾದರೆ ಯೇಸುವಿನ ಮೇಲೆಯೂ ಆ ದೇವರಾತ್ಮನ ಅಲ್ಲಿಯೇ ಇದ್ದಾರೆ. ಇವರು ನನ್ನ ಪ್ರಿಯನಾಗಿರುವ ಮಗನು, ಇವರನ್ನು ನಾನು ಮೆಚ್ಚಿದ್ದೇನೆ ಎಂಬುದಾಗಿ ಹೇಳಿದ್ರಲ್ವಾ? ದೇವರಾತ್ಮನು ಬಂದು ಅವರ ಮೇಲೆ ಪಾರಿವಾಳದ ರೂಪದಲ್ಲಿ ಬಂದು ತಂಗಿದ್ದರು. ಹಾಗಾದರೆ ಅಲ್ಲೇ ತಾನೇ ಇದ್ದಾರೆ ದೇವರಾತ್ಮನು. ಯೇಸು ಅವರ ಶರೀರದಲ್ಲಿ, ಅವರ ಆತ್ಮದಲ್ಲಿ ದೇವರಾತ್ಮನು ಒಳಗಿದ್ದಾರೆ, ಹಿಡಿದು ಬಂದರವರು. ಸತ್ಯವೇದನ ಸ್ಪಷ್ಟವಾಗಿ ಉಲ್ಲೇಖಿಸಿದೆ. ಆ ರೀತಿ ಇರುವಲ್ಲಿ ನಾನು ಹೋದರೆ ಮಾತ್ರ ಅವರು ಬರುತ್ತಾರೆ ಎಂಬುದಾಗಿ ಹೇಳಿದ್ರೇನರ್ಥ? ಮಾತಾಡುತ್ತಿರುವಾಗಲೇ ದೇವರಾತ್ಮನು ಯೇಸುವಿನೊಳಗೆ ತಾನೇ ಇದ್ದಾರೆ.
ಹಾಗಾದರೆ ಅವರು ಎಲ್ಲಿಂದ, ಆಕಾಶದಿಂದ ಹೊಸದಾಗಿ ಬರ್ತಾರೆ ಅಂತ ಹೇಳ್ತಾರಲ್ವೇ? ಇದು ಯಾವ ರೀತಿ ಎಂಬುದಾಗಿ ಒಂದು ಪ್ರಶ್ನೆ ನಮ್ಮಲ್ಲಿ ಬರುತ್ತದೆ. ನೀವು ಚೆನ್ನಾಗಿ ಯೋಚನೆ ಮಾಡಿ ನೋಡಿದ್ರೆ, ಇದನ್ನು ನಾವು ಸ್ಪಷ್ಟವಾಗಿ ಓದಿ ನೋಡುವುದಾದರೆ ಈ ಪ್ರಶ್ನೆಗೆ ಇರುವಂತಹ ಉತ್ತರವನ್ನು ಕಂಡುಕೊಳ್ಳಲು ಸಾಧ್ಯ. ಈಗ ಹಿಡಿದು ಬರುವಂತಹ ದೇವರಾತ್ಮನು ಪ್ರತಿ ಕಾಲಘಟ್ಟಕ್ಕೂ ತಕ್ಕ ಮಾದರಿಯಾಗಿರುವ ಕಾರ್ಯವನ್ನು ಮಾಡುವುದಕ್ಕೋಸ್ಕರವಾಗಿ ದೇವರಿಂದ ಕಳುಹಿಸಲ್ಪಡುವವರು. ಸಂಸೋನನ ಕಾಲದಲ್ಲಿ ಕಳುಹಿಸಲ್ಪಟ್ಟಂತಹ ದೇವರಾತ್ಮನು, ಅವರು ಕಳುಹಿಸಲ್ಪಟ್ಟಿದ್ದಕ್ಕೆ ಒಂದು ಉದ್ದೇಶ, ಅವರಿಗೊಂದು ಕೆಲಸ, ಅವರು ಕಳುಹಿಸಲ್ಪಟ್ಟಂತಹ ಕಾಲ ಎಂಬುದಾಗಿ ಒಂದುಂಟು. ಆಗ ಅವರಿಗೆ ಅದುವೇ ಕೆಲಸ. ನ್ಯಾಯಸ್ಥಾಪಕರ ಕಾಲದಲ್ಲಿ ಗಿದ್ಯೋನನ ಮೇಲೆ ಇಳಿದು ಬಂದಿದ್ದಕ್ಕೆ ಒಂದು ಉದ್ದೇಶ ಉಂಟು. ಆದರೆ ಈಗ ಇಳಿದು ಬರುವಂತಹ ದೇವರಾತ್ಮನು ಯಾರಂತ ಕೇಳುವುದಾದರೆ, ಈಗ ಯಾವ ಕಾರ್ಯವನ್ನು ಮಾಡುವುದಕ್ಕೋಸ್ಕರವಾಗಿ ಅವರು ಪ್ರತಿಷ್ಠವಾಗಿ ಕಳುಹಿಸಲ್ಪಡುತ್ತಾರೆ ಎಂಬುದಾಗಿ ನೋಡುವುದಾದರೆ, ರಕ್ಷಿಸಲ್ಪಟ್ಟು ದೇವ ಜನಗಳ ಒಳಗೆ ವಾಸ ಮಾಡಿ ಅವರ ಒಳಗೂ ಅವರ ಮುಖಾಂತರವಾಗಿ ದೇವರಾತ್ಮನು ಬರಬೇಕಾದರೆ ನನ್ನಲ್ಲಿ ಹಲವು ಕಾರ್ಯವನ್ನು ಅವರು ಹೊಸದಾಗಿ ಮಾರ್ಪಡಿಸುತ್ತಾರೆ. ನನ್ನ ಮುಖಾಂತರವಾಗಿ ಹಲವು ಕಾರ್ಯವನ್ನು ದೇವರು ಹೊರಗೆ ಸಾಕ್ಷಿಯಾಗಿ ಮಾಡ್ತಾರೆ. ರಕ್ಷಿಸಲ್ಪಟ್ಟವರಿಗೆ ಕರ್ತನು ಕಳುಹಿಸುವಂತಹ ದೇವರಾತ್ಮನು, ಈ ದೇವರಾತ್ಮನು ಇದರ ಮುಂದೆ ಸಂಸೋನನ ಮೇಲೆ ಕಳುಹಿಸಲ್ಪಟ್ಟಾಗ ಸಿಂಸೋನನು ರಕ್ಷಿಸಲ್ಪಟ್ಟವನಲ್ಲ. ಯಾಕೆಂದರೆ ಯೇಸು ರಕ್ತ ಸುರಿಸಲ್ಪಟ್ಟ ನಂತರವೇ ರಕ್ಷಿಸಲ್ಪಡಲು ಸಾಧ್ಯ. ಅದರ ಹಿಂದೆ ಯಾರು ರಕ್ಷಣೆ ಹೊಂದಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಕರ್ತನ ರಕ್ತ ಸುರಿಸಲ್ಪಡುವಿಕೆ ಇಲ್ಲದೆ ಪಾಪ ಕ್ಷಮಾಪಣೆ ಇಲ್ಲ ನಮಗೆ. ಹಾಗಾದರೆ ಅದಕ್ಕಿಂತ ಮುಂಚಿತವಾಗಿ ಕಳುಹಿಸಲ್ಪಟ್ಟಂತಹ ದೇವರಾತ್ಮನು ಅವರಿಗೆ ಬೇರೆ ಒಂದು ಉದ್ದೇಶಕ್ಕೋಸ್ಕರವಾಗಿ ಕಳುಹಿಸಲ್ಪಟ್ಟರು. ದೇವರ ಹೊಸ ಉದ್ದೇಶ ರಕ್ಷಿಸಲ್ಪಟ್ಟವರಿಗೆ ಕ್ರಿಯೆ ಮಾಡುವುದಕ್ಕಾಗಿ ಒಂದು ವಿಶೇಷವಾದ ಕೆಲಸದೊಂದಿಗೆ ಈಗ ಕಳುಹಿಸಲ್ಪಡುವ ದೇವರಾತ್ಮನು ಕರ್ತನ ಶಿಲುಬೆಯ ಮರಣದ ನಂತರವೇ ರಕ್ಷಿಸಲ್ಪಟ್ಟಂತಹ ಕೂಟವೆಬ್ಬಿಸಲ್ಪಡಲಿದೆ. ಆ ರಕ್ತವನ್ನು ನಂಬಿ ಅವರ ಮರಣದ ನಂತರವೇ ರಕ್ಷಿಸಲ್ಪಟ್ಟಂತಹ ಗುಂಪು ಎಬ್ಬಿಸಲ್ಪಡುತ್ತದೆ. ಆ ರೀತಿ ಕಳುಹಿಸಲ್ಪಡುವ ದೇವರಾತ್ಮನು ಹಿಂದೆ ಯಾವಾಗಲೂ ಕಳುಹಿಸಲ್ಪಟ್ಟಂತಹ ದೇವರಾತ್ಮನ ಕ್ರಿಯೆಗಳಿಗೂ ಕ್ರಿಯಾತ್ಮಕವಾಗಿರುವಂತಹ ಕಾರ್ಯಗಳಿಗೆ ವ್ಯತ್ಯಾಸವಾದ ಕಾರ್ಯವನ್ನು ಮಾಡಲಿದ್ದಾರೆ. ಅದನ್ನೇ ಯೇಸುವಲ್ಲಿ ಹೇಳುತ್ತಾರೆ, ನಿಮಗೆ ಕೊಡಲ್ಪಡುವಂತಹ ದೇವರಾತ್ಮನು ಹೊಸ ಕಾರ್ಯವನ್ನು ಮಾಡುವುದಕ್ಕೋಸ್ಕರವಾಗಿ ವಿಶೇಷವಾಗಿ ದೇವರಿಂದ ಕಳುಹಿಸಲ್ಪಟ್ಟು, ದೇವರಿಂದ ಕಳುಹಿಸಲ್ಪಡುವಂತಹ ದೇವರಾತ್ಮನು ಅವರು ನಿಮ್ಮ ನಡುವೆ ಇಳಿದು ಬರಬೇಕು. ಅದು ಯಾರಿಗಾಗಿ ಎಂಬುದಾಗಿ ಹೇಳೋದಾದರೆ, ಸಂಸೋನನ ಹಾಗೆ ಸೇವೆ ಮಾಡುವುದಕ್ಕಾಗಿಯೋ, ಗಿದ್ಯೋನನ ಹಾಗೆ ಯುದ್ಧ ಮಾಡುವವರಿಗೋಸ್ಕರವಾಗಿಯೋ, ಅಥವಾ ಹೆಚ್ಕೇಲನ ಹಾಗೆ ಪ್ರವಾದನೆಯನ್ನು ಹೇಳುವವರಿಗೋಸ್ಕರವಾಗಿಯೂ ಅಲ್ಲ. ಇದು ಕರ್ತನ ರಕ್ತದಿಂದ ತೊಳೆಯಲ್ಪಟ್ಟ ರಕ್ಷಿಸಲ್ಪಟ್ಟಂತಹ ಎಲ್ಲರಿಗೂ ಸೀಮಿತವಾದದ್ದು. ಹಾಗಾದರೆ ಮೊದಲು ಕಳುಹಿಸಲ್ಪಟ್ಟಂತಹ ದೇವರಾತ್ಮನು ಕಳುಹಿಸಲ್ಪಟ್ಟಿದ್ದಕ್ಕೆ ಬೇರೆ ಬೇರೆ ಉದ್ದೇಶಗಳು ಇತ್ತು. ಈಗ ಕಳುಹಿಸಲ್ಪಡುವಂತಹ ದೇವರಾತ್ಮನು ಈಗಲೇ ಹೊಸದಾಗಿ ಹೊಸ ಯೋಜನೆಯೊಂದಿಗೆ ಇಳಿದು ಬರುತ್ತಾರೆ. ಯಾಕೆಂದರೆ ರಕ್ಷಣೆ ಯೇಸುವಿನ ನಂತರ ತಾನೇ ಉಂಟಾಗುತ್ತದೆ. ಅದರ ನಂತರ ಬರುವಂತಹ ದೇವರಾತ್ಮನು ರಕ್ಷಿಸಲ್ಪಟ್ಟವರಿಗೋಸ್ಕರವಾಗಿ ಅವರ ರಕ್ಷಣೆಯನ್ನು ನೆರವೇರಿಸುವುದಕ್ಕಾಗಿ ಅವರ ಒಳಗೂ ಅವರ ಮೂಲಕವಾಗಿಯೂ ಕ್ರಿಯೆ ಮಾಡುವುದಕ್ಕೆ ಬೇಕಾಗಿರುವ ಹೊಸ ಯೋಜನೆಗಳನ್ನು, ಹೊಸ ಕಾರ್ಯಗಳನ್ನು ದೇವರ ಬಳಿಯಿಂದ ಅವರು ಪಡಕೊಂಡವರಾಗಿ ಮನುಷ್ಯರ ನಡುವೆ ಇಳಿದು ಬರಲಿದ್ದಾರೆ. ಹಾಗಾದರೆ ದೇವರಾತ್ಮನೆಂಬುದಾಗಿ ಹೇಳಿದ ಕೂಡಲೇ ನೀವು ಹಳೆ ಒಡಂಬಡಿಕೆಯ ದೇವರಾತ್ಮನ ಕ್ರಿಯೆ, ಹೊಸ ಒಡಂಬಡಿಕೆಯ ದೇವರಾತ್ಮನ ಕ್ರಿಯೆ ಎಲ್ಲವನ್ನ ಗೊಂದಲಪಡಿಸಿಕೊಳ್ಳಬಾರದು. ಈಗ ಅವರು ಬಂದಿರುವಂಥದ್ದೇ ರಕ್ಷಿಸಲ್ಪಟ್ಟವರ ನಡುವೆ ಕ್ರಿಯೆ ಮಾಡುವುದಕ್ಕಾಗಿ. ಹಳೆಯ ಒಡಂಬಡಿಕೆಯ ಕಾಲದಲ್ಲಿ ಕಳುಹಿಸಲ್ಪಟ್ಟದರಲ್ಲಿ ಹಿನ್ನೆಲೆಯ ಕಾಲ, ಕಳುಹಿಸಲ್ಪಟ್ಟಂತಹ ಮನುಷ್ಯರು ದೇವರು ಮಾಡಬೇಕಾಗಿರುವ ಯೋಜನೆ, ಚಿತ್ತ ಬೇರೆಯಾಗಿತ್ತು. ಈಗ ರಕ್ಷಿಸಲ್ಪಟ್ಟವರ ಒಳಗೆಯೂ ರಕ್ಷಿಸಲ್ಪಟ್ಟ ತನ್ನ ಜನಗಳ ಮುಖಾಂತರವಾಗಿ ಅವರು ಮಾಡಬೇಕಾಗಿರುವ ಕಾರ್ಯಗಳಿಗೆ ಬೇಕಾಗಿರುವ ಹೊಸ ಯೋಜನೆಯೊಂದಿಗೆ ದೇವರಾತ್ಮನು ಇಳಿದು ಬರುವವರಾಗಿದ್ದಾರೆ. ಹಾಗಾದರೆ ಅದನ್ನಿಟ್ಟು ನೋಡುವುದಾದರೆ ಯೇಸು ಕ್ರಿಸ್ತನಲ್ಲಿ ಇಳಿದಂತಹ ದೇವರಾತ್ಮನು ಕೂಡ ನಮಗೆ ಅನುಗ್ರಹಿಸಲ್ಪಟ್ಟಂತಹ ದೇವರಾತ್ಮನಲ್ಲ. ಏಕೆಂದರೆ ಇನ್ನು ಮುಂದೆಯೇ ರಕ್ಷಣೆ ಎನ್ನುವಂತಹ ಕಾನ್ಸೆಪ್ಟ್ ಲೋಕದಲ್ಲಿ ಬರುವಂಥದ್ದಾಗಿತ್ತು. ಹಾಗಾಗಿ ಅದಕ್ಕೋಸ್ಕರ ಯೇಸು ಹೇಳಿದರು, ನಿಮಗಾಗಿ ಒಂದು ಹೊಸ ಯೋಜನೆಯೊಂದಿಗೆ, ಹೊಸ ಬಲದೊಂದಿಗೆ, ಹೊಸ ಕೆಲಸದೊಂದಿಗೆ ಇಳಿದು ಬರಲಿರುವಂತಹ ದೇವರಾತ್ಮನಿದ್ದಾರೆ. ಅವರು ಬರಬೇಕೆಂದರೆ ನಾನು ಹೋಗಬೇಕು. ಯಾಕೆ ನಾನು ಹೋಗಬೇಕು ಅಂತ ಹೇಳ್ತಾರೆ? ಯೇಸು ಹೋದರೆ ಮಾತ್ರವೇ ನಮಗೆ ರಕ್ಷಣೆ ಬರುತ್ತದೆ. ಯೇಸು ಸತ್ತರೆ ಮಾತ್ರ ನಮಗೆ ರಕ್ಷಣೆ ಬರುತ್ತದೆ. ನಾನು ಹೋಗುವುದು ಎನ್ನುವುದು ಪರಲೋಕಕ್ಕೆ ಹೋಗುವುದು ಮಾತ್ರ ಹೇಳಲಿಲ್ಲ, ನಿಮ್ಮನ್ನ ಬಿಟ್ಟು ನಾನು ಮರಣ ಹೊಂದಲಿದ್ದೇನೆ. ಆ ಮರಣದ ನಿಮಿತ್ತವೇ ನಮಗೆ ಆ ದೇವರಾತ್ಮನು ಅನುಗ್ರಹಿಸಲ್ಪಡಲು ಸಾಧ್ಯ.
ನಾನು ಮರಣ ಹೊಂದದಿದ್ದರೆ ಈ ದೇವರಾತ್ಮನು ನಿಮ್ಮ ಬಳಿ ಬರಲು ಸಾಧ್ಯವಿಲ್ಲ. ಆದ್ದರಿಂದಲೇ ಅಲ್ಲಿ ಸತ್ಯವೇದದಲ್ಲಿ ಹೇಳುವಾಗ ಅವರು ಮೊದಲು ಓದುವಲ್ಲ, ರೋಮ 5:5 ನಮಗೆ ಅನುಗ್ರಹಿಸಲ್ಪಟ್ಟಂತಹ ದೇವರಾತ್ಮನು. ಹಾಗಾದರೆ ಸಿಂಸೋನಿಗೆ ಅನುಗ್ರಹಿಸಲ್ಪಟ್ಟವರು, ಪ್ರವಾದಿಗಳ ಕಾಲಘಟ್ಟದಲ್ಲಿ ಅನುಗ್ರಹಿಸಲ್ಪಟ್ಟವರು, ಯಾಕೆ ಯೇಸುವಿನಲ್ಲಿ ಅನುಗ್ರಹಿಸಲ್ಪಟ್ಟವರು? ಇದನ್ನ ದಾಟಿ ನಮಗೆ ಅನುಗ್ರಹಿಸಲ್ಪಟ್ಟಂತಹ ಆತ್ಮನು ಒಂದು ವಿಶೇಷವಾದ ಉದ್ದೇಶದಿಂದ, ವ್ಯತ್ಯಾಸವಾದ ಕ್ರಿಯೆಗಳಿಂದಲೂ ವ್ಯತ್ಯಾಸವಾದ ಕೆಲಸಗಳಿಂದಲೂ ತಮ್ಮ ಕೈಗಳಲ್ಲಿ ದೇವರ ಬಳಿಯಿಂದ ಪಡೆದುಕೊಂಡು ಕಳುಹಿಸಲ್ಪಟ್ಟಂತಹ ದೇವರಾತ್ಮರಾಗಿದ್ದಾರೆ. ಹಾಗಾದರೆ ಅದರಿಂದ ನಾವು ದೇವರಾತ್ಮನ ಕುರಿತಾಗಿ ಗೊಂದಲ ಪಡಬಾರದು. ನಮಗೋಸ್ಕರವಾಗಿ ಕೊಡಲ್ಪಟ್ಟಿರುವಂತಹ, ನಮಗಾಗಿ ಅನುಗ್ರಹಿಸಲ್ಪಟ್ಟಿರುವಂತಹ ದೇವರಾತ್ಮನು ವ್ಯತ್ಯಾಸವಾದ ಕ್ರಿಯೆಗಳನ್ನು ನಮ್ಮೊಳಗೆಯೂ ನಮ್ಮ ಮುಖಾಂತರವಾಗಿಯೂ ಅವರು ಮಾಡುವುದಕ್ಕೆ ಕಳುಹಿಸಲ್ಪಟ್ಟಿದ್ದಾರೆ. ಶಿಷ್ಯರಲ್ಲಿ ಕೂಡ ನೋಡುವುದಾದರೆ ಒಂದು ಚಿಕ್ಕ ಗೊಂದಲ ಬಂದಿತು. ದೇವರಾತ್ಮನೆಂಬುದಾಗಿ ಹೇಳಿದ ಕೂಡಲೇ ಅವರು ಒಂದೇ ತರ ಎಲ್ಲ ಕೆಲಸವನ್ನ ಮಾಡುತ್ತಾರೆ ಎಂಬುದಾಗಿ ಅನ್ಕೊಂಡ್ರು. ಆದರೆ ನೀವು ಚೆನ್ನಾಗಿ ನೋಡುವುದಾದರೆ ಆಯಾ ಕಾಲಘಟ್ಟದಲ್ಲಿ ಆ ಕೆಲಸವನ್ನ ಮಾಡಿದ್ರು. ಯೆಹೆಜ್ಕೇಲನ ಮೇಲೆ ದೇವರಾತ್ಮನು ಇಳಿದು ಬರುವಾಗ ಅವರು ಮಾಡಿದ ಕ್ರಿಯೆಗಳಿಗೂ ಸಂಸೋನನ ಮೇಲೆ ಇಳಿದು ಬಂದಾಗ ಮಾಡಿದ ಕ್ರಿಯೆಗಳಿಗೂ ವ್ಯತ್ಯಾಸವಿತ್ತು. ಸಂಸೋನನ ಮೇಲೆ ಇಳಿದು ಬಂದ ವೇಳೆಯಲ್ಲಿ ಶತ್ರುಗಳನ್ನ ಅವರು ನಾಶ ಮಾಡುವುದಕ್ಕೆ ಆ ದೇವರಾತ್ಮನು ಸಹಾಯ ಮಾಡಿದರು. ಶತ್ರುಗಳನ್ನು ಅವರನ್ನ ಜಯಿಸುವುದಕ್ಕೂ ನಾಶ ಮಾಡುವುದಕ್ಕೂ ಬಲ ಅವರ ಮೇಲೆ ಇಳಿದು ಬಂದಿತ್ತು. ಯೆಹೆಜ್ಕೇಲನ ಮೇಲೆ ಇಳಿದು ಬಂದಾಗ ಯೆಹೆಜ್ಕೇಲ ಎಲ್ಲೂ ಯುದ್ಧಕ್ಕಂತ ಹೋಗ್ಲಿಲ್ಲ. ಹಾಗಾದರೆ ದೇವರು ಅವರನ್ನ ಬೇರೆ ಒಂದು ಉದ್ದೇಶದೊಂದಿಗೆ ಕಳುಹಿಸಿದ್ರಿಂದ ಆ ಉದ್ದೇಶ ನೆರವೇರಿಸಿದರು. ಆದರೆ ಸಾಮಾನ್ಯವಾಗಿ ನಾವೇ ಅನ್ಕೋಬೇಕು ಅಂದರೆ, ದೇವರಾತ್ಮನು ಒಬ್ಬನೇ ಅಲ್ಲವಾ? ಸಂಸೋನನ ಮುಖಾಂತರವಾಗಿ ಒಂದು ಕಟ್ಟಡವನ್ನು ಉರುಳಿಸಿದರೆ ಯಾಕೆ ನಮ್ಮ ಮುಖಾಂತರವಾಗಿ ಉರುಳಿಸುವುದಿಲ್ವಾ ಎಂಬುದಾಗಿ ತಳ್ಳಿ ನೋಡ್ರಿ ನೀವು. ಆ ರೀತಿಯಾಗಿ ಸಂಸೋನನ ಮುಖಾಂತರವಾಗಿ 1000 ಮಂದಿ ಕೊಂದರಲ್ಲ, ಅದೇ ದೇವರಾತ್ಮನು ನನ್ನ ಮೇಲೆ ತಾನೇ ಇದ್ದಾರೆ ಅಂತ ಹೇಳಿದ್ರೆ, ದೇವರಾತ್ಮನು ಅದೇ ದೇವರಾತ್ಮನೇ. ಆದರೆ ಈಗ ಅವರ ಬಳಿ ಇರುವಂತಹ ಪ್ಲಾನ್ ಅಥವಾ ಅವರು ಕಳುಹಿಸಲ್ಪಟ್ಟಂತಹ ಉದ್ದೇಶವು ಬೇರೆಯಾಗಿದೆ. ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ನೀವು ಅವರು ಮಾಡಿದ್ದನ್ನು ನೀವು ಮಾಡಿ ನೋಡ್ರಿ. ಏಕೆಂದರೆ ನಿಮ್ಮ ನಡುವೆ ನಮಗೆ ಅನುಗ್ರಹಿಸಲ್ಪಟ್ಟಂತಹ ದೇವರಾತ್ಮನು ತಂದೆಯಿಂದ ಬೇರೆ ಒಂದು ಯೋಜನೆಯಿಂದ ಕಳುಹಿಸಲ್ಪಟ್ಟಿದ್ದಾರೆ, ಬೇರೆ ಒಂದು ಉದ್ದೇಶದಿಂದ ಕಳುಹಿಸಲ್ಪಟ್ಟಿದ್ದಾರೆ ಅವರು. ಶಿಷ್ಯರಿಗೆ ಕೂಡ ಆ ಗೊಂದಲ ಬಂದಿತ್ತು. ಶಿಷ್ಯರು ಏನ್ ಹೇಳ್ತಾರೆ ಅಂತ ನೋಡಿ. ಲೂಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 53ರಿಂದ 56 ವಾಕ್ಯಗಳು. ಆತನು ಯೆರೂಸಲೇಮಿಗೆ ಹೋಗುವವನಾದದರಿಂದ ಆ ಸಮಾರ್ಯದವರು ಆತನನ್ನು ಸೇರಿಸಿಕೊಳ್ಳಲಿಲ್ಲ. ಆತನ ಶಿಷ್ಯರಾದ ಯಾಕೋಬ, ಯೋಹಾನರು ಇದನ್ನು ಕಂಡಾಗ ಒಂದು ಚಿಕ್ಕ ಗ್ರಾಮಕ್ಕೆ ಬರ್ತಾರೆ. ಯೇಸು ಬಂದು ಅವರಿಗೆ ಸುವಾರ್ತೆಯನ್ನು ಹೇಳುತ್ತಾರೆ, ಅದ್ಭುತವನ್ನ ಮಾಡುತ್ತಾರೆ. ಆದರೆ ಆ ಜನಗಳು ಅದನ್ನು ಸ್ವೀಕರಿಸಿಕೊಳ್ಳಲ್ಲ. ಊರನ್ನು ಬಿಟ್ಟು ಮೊದಲು ಹೋಗಿ ಅಂತ ಹೇಳಿದರು. ನಿಮ್ಮ ಸೇವೆಯೂ ಬೇಡ, ನೀವು ಹೇಳುವಂತಹ ವಾಕ್ಯವೂ ಬೇಡ ಎಂಬುದಾಗಿ ಹೇಳಿ ಅವಮಾನಾಸ್ಪದವಾಗಿ ನಡೆಸುತ್ತಾರೆ. ಆಗ ಶಿಷ್ಯರಾಗಿರುವ ಯಾಕೋಬ, ಯೋಹಾನರಿಗೆ ಸಿಟ್ಟು ಬರುತ್ತೆ. ಅವರು ಅದನ್ನು ಕಂಡಾಗ, ಸ್ವಾಮಿ, ಆಕಾಶದಿಂದ ಬೆಂಕಿ ಬಿದ್ದು ಇವರನ್ನು ನಾಶ ಮಾಡಲಿ ಎಂದು ನಾವು ಹೇಳುವುದಕ್ಕೆ ನಿನಗೆ ಮನಸ್ಸುಂಟೋ ಎಂಬುದಾಗಿ ಕೇಳಲು, ಅಥವಾ ನಾವು ಆ ರೀತಿ ಹೇಳಬಹುದಾ ಎಂಬುದಾಗಿ ಅವರು ಕೇಳಬೇಕಾದರೆ, ನಮ್ಮೊಳಗೆ ಆ ದೇವರಾತ್ಮನು ಇದ್ದಾರೆ, ನಮ್ಮ ಮೇಲೆ ಊದಿ ದೇವರಾತ್ಮನನ್ನು ಹೊಂದಿಕೊಳ್ಳ್ರಿ ಅಂತ ಹೇಳಿದ್ರಿ. ನೀವಾಗ ಹೂ ಅಂತ ಒಂದು ಮಾತು ಹೇಳ್ರಿ, ಆಕಾಶದಿಂದ ಬೆಂಕಿಯನ್ನ ಇಳಿಸಿ ಇವರನ್ನ ನಾಶ ಮಾಡಲು ನಿಮಗೆ ಸಮ್ಮತಿಯೇ ಎಂಬುದಾಗಿ ಕೇಳುತ್ತಾರೆ. ಆಗ ದೇವರು ಒಂದು ಕಾರ್ಯವನ್ನು ಹೇಳ್ತಾರೆ, ಗಮನಿಸಿ. ಮನುಷ್ಯ ಕುಮಾರನು ಮನುಷ್ಯರ ಪ್ರಾಣವನ್ನ ನಾಶ ಮಾಡುವುದಕ್ಕೆ ಅಲ್ಲ, ರಕ್ಷಿಸುವುದಕ್ಕೆ ಬಂದನು ಅಂತ ಹೇಳಿದರು. ಅವರು ಅವರನ್ನ ತಿರುಗಿ ನೋಡಿ, ನೀವು ಯಾವ ಆತ್ಮ ಉಳ್ಳವರು ಎನ್ನುವುದನ್ನ ಅರಿತಿದ್ದೀರಾ ಎಂಬುದಾಗಿ ಗದರಿಸಿದನು. ನಿಮ್ಮಲ್ಲಿ ಯಾವ ಆತ್ಮ ಇದೆ ಅಂತ ನಿಮಗೆ ಗೊತ್ತಿಲ್ಲ ಎಂಬುದಾಗಿ ಅವ್ರನ್ನ ಗದರಿಸಿದ್ರು. ಯಾವ ಆತ್ಮ ಇದೆ ಅವರೊಳಗೆ? ಹಾಗಾದ್ರೆ ಎಲಿಯನ ಒಳಗೆ ಯಾವ ಆತ್ಮವಿತ್ತು? ಎಲಿಯನ ಒಳಗೂ ದೇವರಾತ್ಮನು ತಾನೇ ಇದ್ದರು. ಹಾಗಾದರೆ ಇವರಿಗೆ ಸಂಶಯ. ದೇವರು ಹೇಳಿದರು ಯಾವ ಆತ್ಮ ಇದೆ ಎಂಬುದಾಗಿ ನಿಮಗೆ ಗೊತ್ತಿಲ್ಲ ಎಂಬುದಾಗಿ ಅವ್ರನ್ನ ಗದರಿಸಿದ್ರು. ಹಾಗಾದರೆ ಯಾವ ಆತ್ಮವಿದೆ? ಎಲಿಯನ ಒಳಗೆ ಕಳುಹಿಸಲ್ಪಟ್ಟಂತಹ ಇದೇ ಆತ್ಮವೇ. ಆದರೆ ಅವರು ಇಟ್ಟಂತಹ ಯೋಜನೆ, ಅವರಿಗೆ ಕೊಡಲ್ಪಟ್ಟಂತಹ ಯೋಜನೆ ಬೇರೆ. ಆದರೆ ಅದೇ ದೇವರಾತ್ಮನು ನಿಮ್ಮೊಳಗಿದ್ದಾರೆ. ತಂದೆ ಈಗ ಅವರ ಕೈಗಳಲ್ಲಿ ಕೊಡಲ್ಪಟ್ಟಂತಹ ಯೋಜನೆ ಬೇರೆ. ಈಗ ಅವರಿಗೆ ಏನು ಕೊಟ್ಟು ಕಳುಹಿಸಿದ್ದಾರೋ ಅದನ್ನೇ ಮಾಡಿದರು. ನೀವು ಹೇಳಿದ ಕೂಡಲೇ ಆಕಾಶದಿಂದ ಬೆಂಕಿ ಇಳಿದು ಗ್ರಾಮ ನಾಶವಾಗುವುದಿಲ್ಲ. ತಕ್ಷಣ ಬೆಟ್ಟ ಭಾಗದಿಂದ ಕೆರಡಿಗಳು ಬಂದು ಮಕ್ಕಳನ್ನ ತಿಂದಾಕುವುದಿಲ್ಲ. ಯಾಕೆಂದ್ರೆ ನೀವು ಹೊಂದಿರುವಂಥ ಆತ್ಮ ವ್ಯತ್ಯಾಸವಾದದ್ದು. ಆತ್ಮ ಎಂಬುದಾಗಿ ಹೇಳಬೇಕಾದರೆ ಆತ್ಮ ವ್ಯತ್ಯಾಸ ಅಂತ ಹೇಳಬಾರ್ದು. ಆ ಆತ್ಮನು ಕಳುಹಿಸಲ್ಪಟ್ಟ, ತಂದೆಯಿಂದ ಕಳುಹಿಸಲ್ಪಟ್ಟಂತಹ ಉದ್ದೇಶ ವ್ಯತ್ಯಾಸವಾದದ್ದು.
ಹಾಗಾದರೆ ಒಂದು ಬ್ಲೂ ಪ್ರಿಂಟ್ ಕೊಟ್ಟು ಕಳುಹಿಸುತ್ತಾರೆ ದೇವರಾತ್ಮನ ಬಳಿ. ಈ ಕಾಲಘಟ್ಟದಲ್ಲಿ ಈ ಕೆಲಸವನ್ನ ನೀವು ಮಾಡಬೇಕು. ಹಾಗಾದರೆ ಆದಿ ದಿನಗಳಲ್ಲಿ ಅವರು ಮಾಡಿದ್ದು ಬೇರೆ, ಈಗ ಮಾಡುತ್ತಿರುವುದು ಬೇರೆ. ಆದ್ದರಿಂದ ನಮಗೆ ಅನುಗ್ರಹಿಸಲ್ಪಟ್ಟಂತಹ ದೇವರಾತ್ಮನು ಯಾರು, ಇವರು ಏನು ಮಾಡುವುದಕ್ಕೆ ನಮ್ಮೊಳಗಿದ್ದಾರೆ ಎನ್ನುವುದನ್ನು ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ನಮಗೆ ಅನುಗ್ರಹಿಸಲ್ಪಟ್ಟಂತಹ ದೇವರಾತ್ಮನ, ಆದ್ದರಿಂದಲೇ ರೋಮಪುರದವರಿಗೆ 5:5 ಹೇಳ್ತಾರೆ, ನಮಗೆ ಅನುಗ್ರಹಿಸಲ್ಪಟ್ಟಂತಹ ದೇವರಾತ್ಮನು ಎಂಬುದಾಗಿ ಹೇಳಲ್ಪಟ್ಟಿದೆ. ಹಾಗಾದರೆ ದೇವರಾತ್ಮನು ನಮಗೆ ಅನುಗ್ರಹಿಸಲ್ಪಡುವಾಗ ನಮ್ಮೊಳಗೆ ಮಾಡುವುದಕ್ಕೆ, ನಮ್ಮ ಮುಖಾಂತರ ಮಾಡುವುದಕ್ಕೆ ದೇವರ ಬಳಿಯಿಂದ ಒಂದು ಕರುವಿಕೆಯನ್ನು ಹೊಂದಿ, ಒಂದು ಅನುಮತಿಯನ್ನು ಹೊಂದಿ, ಒಂದು ಬ್ಲೂ ಪ್ರಿಂಟ್ ಅನ್ನು ಹೊಂದಿ ಅನಂತರವೇ ನಮ್ಮಲ್ಲಿ ಬಂದಿದ್ದಾರೆ. ನೀವು ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಅದನ್ನು ಬಿಟ್ಟು ಅವರು ಹೇಳಿದ್ರಲ್ಲ, ಯಾಕೆ ಈಗ ಕೆಂಪು ಸಮುದ್ರ ವಿಭಾಗವಾಗ್ತಿಲ್ಲ, ಯೋರ್ದಾನ್ನ ತಟ್ಟಿದ್ರೆ ಯಾಕೆ ಅದು ತರಿಯುತ್ತಾ ಇಲ್ಲ, ಆಕಾಶದಿಂದ ಬೆಂಕಿ ಇಳಿಯುತ್ತೆ ಅಂತ ಹೇಳಿದ್ರೆ ಯಾಕೆ ಎಲೆಯನ್ನ ಹಾಗೆ ಅದು ಬೆಂಕಿ ಇಳಿಸಕ್ಕಾಗ್ತಿಲ್ಲ ಅಂತ ಹೇಳಿದ್ರೆ, ಅದು ದೇವರಾತ್ಮನು ತಾನೇ ಎಂಬುದಾಗಿ ನೀವು ಕೇಳಿದ್ರೆ, ದೇವರಾತ್ಮನು ಒಬ್ಬನೇ, ಯೋಜನೆಗಳು ಬೇರೆ ಬೇರೆ. ಅವರನ್ನ ತಂದೆಯಾದ ದೇವರು ಕಳುಹಿಸಿದ ಉದ್ದೇಶ ಬೇರೆ. ಕೀರ್ತನೆಗಳು ಅದನ್ನು ನಮಗೆ ಹೇಳುವಂಥದ್ದಾಗಿದೆ. ನೀವು ನಿಮ್ಮ ಆತ್ಮವನ್ನ ಸೃಷ್ಟಿಸಲು ಕಳುಹಿಸಿದರೆ ಸೃಷ್ಟಿಯ ಕಾರ್ಯವನ್ನೇ ಮಾಡ್ತಾರೆ. ಬಲವಾಗಿರುವ ಕಾರ್ಯವನ್ನ ಮಾಡುವ ಕಳಿಸಿದರೆ ಬಲವಾಗಿರುವ ಕಾರ್ಯವನ್ನೇ ಮಾಡ್ತಾರೆ. ಆದರೆ ನಮಗೆ ಅನುಗ್ರಹಿಸಲ್ಪಟ್ಟಂತಹ ದೇವರಾತ್ಮನು, ಈಗ ಕಳುಹಿಸಲ್ಪಟ್ಟಿರುವ ದೇವರಾತ್ಮನು, ನಮಗೆ ಅನುಗ್ರಹಿಸಲ್ಪಟ್ಟಿರುವಂತಹ ಉದ್ದೇಶ ವ್ಯತ್ಯಾಸವಾದದ್ದು. ಹಾಗಾದ್ರೆ ನಮಗೆ ಅನುಗ್ರಹಿಸಲ್ಪಟ್ಟಂತಹ ದೇವರಾತ್ಮನ ಎಂಬುದಾಗಿ ಹೇಳುವುದು, ಈ ದೇವರಾತ್ಮನು ನಮ್ಮಲ್ಲಿ ಯಾವ ಯಾವ ಕಾರ್ಯವನ್ನ ಮಾಡುವುದಕ್ಕೆ ಬಂದಿದ್ದಾರೆ ಎನ್ನುವುದನ್ನ ತಿಳಿದುಕೊಳ್ಳಬೇಕು. ಮೊದಲ ಕಾರ್ಯವನ್ನ ನೋಡಿ. ಈ ದೇವರಾತ್ಮನು, ನಮ್ಮಲ್ಲಿರುವ ದೇವರಾತ್ಮನು ಪಾಪದಿಂದ ಬಿಡುಗಡೆಯನ್ನು, ಪಾಪದ ಮೇಲೆ ಜಯವನ್ನು ಅನುಗ್ರಹಿಸುತ್ತಾರೆ. ಪಾಪದ ಮೇಲೆ ಬಿಡುಗಡೆ. ಇದರ ಹಿಂದೆ ನೋಡಿ, ಈ ಪಾಪದಿಂದ ಇವರನ್ನ ಬಿಡುಗಡೆ ಮಾಡೋಣ, ಆ ರೀತಿಯಾಗಿ ಒಂದು ಯೋಜನೆಯನ್ನ ಕೊಟ್ಟು ನಮಗೆ ಆತ್ಮನನ್ನ ಅನುಗ್ರಹಿಸಿದ್ದಾರೆ. ಇದರ ಹಿಂದೆ ಸಂಸರಣ ಹಿಡಿದಿರಲ್ಲ. ಸಂಸರಣ ಪಾಪದಿಂದ ಅವರನ್ನ ಬಿಡುಗಡೆ ಮಾಡಿದ್ರ ಅಂತ ನೋಡಿ? ಇಲ್ಲ. ಯಾಕೆಂದ್ರೆ ಅವರಿಗೆ ಸಂಸರಣ ಮುಖಾಂತರವಾಗಿ ಬಲವಾಗಿರುವ ಕಾರ್ಯವನ್ನ ಮಾಡಿ ಫಿಲಿಷ್ಟಿಯರನ್ನ ನಾಶ ಮಾಡಬೇಕು, ಫಿಲಿಷ್ಟಿಯರನ್ನ ಅಟ್ಟಬೇಕು. ಅದುವೇ ಪ್ರಾಜೆಕ್ಟ್ ಅಲ್ಲಿ. ಅದನ್ನ ದಾಟಿ ಬೇರೇನು ಮಾಡಲ್ಲ ಅಲ್ಲಿ. ಇದೇ ಸಂಸೋನನು, ಅವನು ದೆಳಿಲ ಎನ್ನುವವಳೊಂದಿಗೆ ಪಾಪದಲ್ಲಿ ಇದ್ದನು. ಅಲ್ಲಿ ಗಾಜಾಗೆ ಹೋಗಿ ಅಲ್ಲಿ ವ್ಯಭಿಚಾರಿಯ ಮನೆಯಲ್ಲಿ ತಂಗಿದ್ದ. ಅಲ್ಲೆಲ್ಲ ಅವರಿಗೆ ಕುಡಿದ್ರು, ಆ ರೀತಿಯಾಗಿ ಪಾಪದ ಕಾರ್ಯ ಮಾಡಲು ಬಹಳ ಕಾರ್ಯವನ್ನು ಓದುತ್ತೇವೆ. ಆದರೆ ಅವೆಲ್ಲವುಗಳಲ್ಲಿ ಪಾಪದಿಂದ ಬಿಡುಗಡೆಯನ್ನಾಗಲಿ, ಪಾಪದ ಮೇಲೆ ಜಯವಾಗಲಿ ಅದ್ರ ಬಗ್ಗೆ ದೇವರಾತ್ಮನು ಮಾತಾಡಲಿಲ್ಲ. ಕಾರಣವೇನೆಂದರೆ, ಪಾಪದ ಮೇಲೆ ಜಯವನ್ನು, ಪಾಪದ ಕುರಿತಾಗಿರುವ ಬಿಡುಗಡೆಯನ್ನು ನಮಗೆ, ನಮ್ಮ ತಲೆಮಾರಲ್ಲಿ ರಕ್ಷಿಸಲ್ಪಟ್ಟಂತಹ ಜನಗಳ ನಡುವೆ ಈ ಕ್ರಿಯೆಗಳನ್ನು ಮಾಡಲು ದೇವರಾತ್ಮನು ಕಳುಹಿಸಲ್ಪಟ್ಟಿದ್ದಾರೆ. ಹಾಗಾದರೆ ಎಷ್ಟು ದೊಡ್ಡ ಆಶೀರ್ವಾದ ನಮಗುಂಟು ನೋಡ್ರಿ. ಪಾಪದಿಂದ ಬಿಡುಗಡೆಯನ್ನು ಕೊಡಲು ದೇವರಾತ್ಮನು, ಈಗ ನಮ್ಮೊಳಗಿರುವ ದೇವರಾತ್ಮನು ಪಾಪದ ಮೇಲೆ ಜಯ, ಇವುಗಳನ್ನು ಕೊಡುತ್ತಾರೆ. ರೋಮಪುರದವರಿಗೆ 8ನೇ ಅಧ್ಯಾಯ 2ನೇ ವಾಕ್ಯ ಈ ರೀತಿ ಹೇಳುತ್ತದೆ, ಕ್ರಿಸ್ತ ಯೇಸುವಿನಿಂದ ಜೀವವುಳ್ಳ ಆತ್ಮದ ಪ್ರಮಾಣ ನನ್ನನ್ನ ಪಾಪ, ಮರಣ ಎಂಬುವುಗಳಿಂದ, ಆ ಪ್ರಮಾಣಗಳಿಂದ ಬಿಡುಗಡೆ ಮಾಡಿತ್ತಲ್ಲವೇ ಎಂಬುದಾಗಿ ಹೇಳುತ್ತಾರೆ. ನೋಡಿದ್ರ, ಈಗ ನಮಗೆ ಅನುಗ್ರಹಿಸಲ್ಪಟ್ಟಂತಹ ದೇವರಾತ್ಮನೇ, ಅದರ ಬಗ್ಗೆ ಯೋಚನೆ ಮಾಡಬೇಕು ನಾವು. ನಮಗೆ ಅನುಗ್ರಹಿಸಲ್ಪಟ್ಟಂತಹ ದೇವರಾತ್ಮನೇ ಅನುಗ್ರಹಿಸಲ್ಪಟ್ಟವರ ಉದ್ದೇಶವನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಅವರು ಏನೆಲ್ಲ ಮಾಡುವುದಕ್ಕೆ ಬಂದಿದ್ದಾರೆ ಎಂಬುದಾಗಿ ತಿಳಿದುಕೊಂಡು ಅವರ ಕ್ರಿಯೆಗಳನ್ನ ಹೊಂದಿ ನಮ್ಮ ಜೀವನವನ್ನ ಸರಿಪಡಿಸಿಕೊಳ್ಳಬೇಕು. ಹಾಗಾಗಿ ಪಾಪದಿಂದ ಬಿಡುಗಡೆಯಾಗದಿರುವಂತಹ ಪಾಪಗಳು, ಪಾಪದಲ್ಲಿ ಸಿಕ್ಕಿರುವಂತಹ ನಮ್ಮ ಜೀವನ, ಇವುಗಳನ್ನ ಬಿಡುಗಡೆ ಮಾಡುವುದಕ್ಕೋಸ್ಕರವಾಗಿ ಬಂದಿದ್ದಾರೆ. ಪಾಪ ನಮ್ಮನ್ನ ಒತ್ತಾಯಪಡಿಸುವಾಗ, ಪಾಪ ನಮ್ಮನ್ನ ಸೆರೆ ಹಿಡಿಯುವಾಗ ಅದರಿಂದ ಬಿಡಿಸಿಕೊಳ್ಳಲು ನಮಗೆ ಅನುಗ್ರಹಿಸಲ್ಪಟ್ಟಂತಹ ದೇವರಾತ್ಮನಿಂದ ನಿಮಗೆ ಸಾಧ್ಯತೆ ಉಂಟು. ಅನಂತರ ಪಾಪದ ಮೇಲೆ ಒಂದು ಜಯ. ಇವಾಗ ನೋಡ್ರಿ, ಸೊಲೊಮೋನನು ಎಷ್ಟು ದೊಡ್ಡ ಆಲಯವನ್ನೆಲ್ಲ ಕಟ್ಟಿದ್ರು, ಆದರೆ ಪಾಪ ಬಂದಾಗ ಅದನ್ನು ಅವರಿಂದ ಜಯಿಸಕ್ಕಾಗಲಿಲ್ಲ. ಸೌಲನು ದೊಡ್ಡ ದೊಡ್ಡ ಜಯವನ್ನ ಸಾಧಿಸಿದ, ಪಾಪದ ಮುಂದೆ ಸೋತು ಹೋದ. ದಾವೀದನು ದೊಡ್ಡ ದೊಡ್ಡ ಜಯವನ್ನ ಹೊಂದಿದ, ಪಾಪ ಬಂದಾಗ ಸೋತು ಹೋದ, ಅದರ ಮುಂದೆ ನಿಲ್ಲಕ್ಕಾಗಲಿಲ್ಲ ಅವರಿಂದ. ಸಂಸೋನನು ಅದೇ ರೀತಿ ದೊಡ್ಡ ದೊಡ್ಡ ಜಯಗಳನ್ನ ಪಡೆದರು, ಪಾಪದ ಮೇಲೆ ಜಯಿಸಲಿಕ್ಕೆ ಆಗಲಿಲ್ಲ. ಆದರೆ ಸತ್ಯವೇದ ಹೇಳುತ್ತದೆ, ಕರ್ತನ ಮರಣದ ನಂತರ ಅವರಿಂದ ರಕ್ಷಿಸಲ್ಪಟ್ಟಂತಹ ಮಕ್ಕಳ ನಡುವೆ ಕಳುಹಿಸಲ್ಪಟ್ಟಂತಹ ದೇವರಾತ್ಮನು ದೇವರ ಬಳಿಯಿಂದ ಒಂದು ದೊಡ್ಡ ಯೋಜನೆಯನ್ನು ಪಡೆದು ಬಂದಿದ್ದಾರೆ.
ಅವರನ್ನ ಪಾಪದಿಂದ ಬಿಡುಗಡೆ ಮಾಡುವಂಥದ್ದು, ಪಾಪವನ್ನ ಜಯಿಸುವಂತೆ ಮಾಡುವಂಥದ್ದು. ಹಾಗಾದ್ರೆ ಸಾಧ್ಯವಾಗದಿರುವ ಪಾಪವನ್ನ, ದಾಸತ್ವದಲ್ಲಿರುವ ಪಾಪವನ್ನ, ನಮ್ಮಿಂದ ಜಯಿಸಲಾಗದ ಪಾಪಗಳನ್ನ ದೇವರಾತ್ಮನ ಸಹಾಯದಿಂದ ಜಯಿಸುವಂತ ಅಧಿಕಾರ ರಕ್ಷಿಸಲ್ಪಟ್ಟಂತಹ ತಲೆಮಾರಾಗಿರುವ ನಮಗೆ ಅನುಗ್ರಹಿಸಲ್ಪಟ್ಟದ್ದಾಗಿದೆ. ಇದರ ಹಿಂದೆ ಇಳಿದು ಬಂದಂತಹ ದೇವರಾತ್ಮನು ಎಲ್ಲೂ ಈ ರೀತಿ ಯಾರನ್ನ ಬಿಡುಗಡೆ ಮಾಡಲೂ ಇಲ್ಲ, ಯಾರನ್ನು ಜಯಿಸುವಂತೆ ಮಾಡಲೂ ಇಲ್ಲ. ಏಕೆಂದರೆ ಆ ಯೋಜನೆ ಯೇಸುವಿನ ಶಿಲುಬೆಯ ಮರಣದ ನಂತರ ರಕ್ಷಿಸಲ್ಪಟ್ಟಂತಹ ದೇವರ ಮಕ್ಕಳ ನಡುವೆ ಕ್ರಿಯೆ ಮಾಡುವುದಕ್ಕೆ ಬೇಕಾಗಿರುವ ಯೋಜನೆಯಾಗಿ ಕೊಡಲ್ಪಟ್ಟು ಪರಿಶುದ್ಧಾತ್ಮನು ಇದಕ್ಕೋಸ್ಕರವಾಗಿ ಕಳುಹಿಸಲ್ಪಟ್ಟಿದ್ದಾರೆ. ಪಾಪದಿಂದ ಒಂದು ಸಂರಕ್ಷಣೆಯು ನಿಮಗೆ ಸಿಗುವಂತದಾಗಿರುತ್ತದೆ. ಆತ್ಮದಿಂದ ಉಂಟಾಗುವ ಸಾಧ್ಯತೆಗಳು, ಪಾಪದಿಂದ ಸಂರಕ್ಷಿಸಲ್ಪಡಲು ದೇವರಾತ್ಮನಿಂದ ಏನೇನು ಸಾಧ್ಯವಾಗುತ್ತದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 9ನೇ ವಾಕ್ಯ 13ನೇ ವಾಕ್ಯ. ಅದು ಈ ರೀತಿ ಹೇಳುತ್ತದೆ, ದೇವರಾತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ ನೀವು ಶರೀರಕ್ಕೆ ಒಳಪಡದೆ ಆತ್ಮಕ್ಕೆ ಒಳಪಡುತ್ತೀರಾ. ಕ್ರಿಸ್ತನ ಆತ್ಮವಿಲ್ಲದವನು ಆತನವನು ಅಲ್ಲ. ಹಾಗಾದರೆ ಶಾರೀರಿಕವಾಗಿ ನಿಮ್ಮ ಆತ್ಮದಿಂದ ಶಾರೀರಿಕ ಕ್ರಿಯೆಗಳನ್ನು ನಾಶ ಮಾಡಿದರೆ ಬದುಕುವಿರಿ. ಹಾಗಾದರೆ ಆತ್ಮದ ಮುಖಾಂತರವಾಗಿ ಶಾರೀರಿಕ ಕ್ರಿಯೆಗಳನ್ನು ನಾಶಪಡಿಸಲು ಸಾಧ್ಯ ಎಂಬುದಾಗಿ ಕರ್ತನ ಸತ್ಯವೇದ ನಮಗೆ ಸ್ಪಷ್ಟವಾಗಿ ತೋರಿಸಿಕೊಟ್ಟಿದೆ. ಮುಂದಿನ ಕಾರ್ಯವನ್ನು ನೋಡಿ, ಆತ್ಮಕ್ಕೆ ತಕ್ಕ ಹಾಗೆ ನಮ್ಮನ್ನು ನಡೆಸುವಂಥದ್ದು. ಈಗ ಬಂದಿರುವ ದೇವರಾತ್ಮನಿಗೆ ತಂದೆಯಾದ ದೇವರು ಯಾವ ಯಾವ ಪ್ರೋಗ್ರಾಂ ಕೊಟ್ಟು ಕಳಿಸಿದ್ದಾರೆ ನೋಡಿ. ನನ್ನ ಜನಗಳು, ರಕ್ಷಣೆ ಹೊಂದಿರುವ ನನ್ನ ಜನಗಳು ಪಾಪದಿಂದ ಮೊದಲು ಬಿಡುಗಡೆ ಮಾಡುವುದಕ್ಕೂ, ಅವರಿಂದ ಬಿಡಲಾಗದಿರುವಂತಹ ಪಾಪಗಳನ್ನು ಜಯಿಸುವಂತೆ ಮಾಡುವುದಕ್ಕೂ, ಮತ್ತೆ ಆ ಪಾಪ ಅವರನ್ನ ಮತ್ತೆ ಅದರಲ್ಲಿ ಬೀಳದೆ ಅವರನ್ನ ಸಂರಕ್ಷಿಸಿ ಕಾಪಾಡುವುದಕ್ಕೂ ಈ ಪ್ಲಾನ್ ಒಂದಿಗೆ ದೇವರಾತ್ಮನು ಕಳುಹಿಸಲ್ಪಟ್ಟಿದ್ದಾರೆ. ಅನಂತರ ಅವರ ಬಳಿ ಯಾವ ಒಂದು ಪ್ಲಾನ್ ಕೊಡಲ್ಪಟ್ಟಿದೆ ಎಂಬುದಾಗಿ ನೋಡೋದಾದರೆ, ನನ್ನ ಜನಗಳನ್ನ, ರಕ್ಷಣೆ ಹೊಂದಿರುವ ನನ್ನ ಜನಗಳನ್ನ, ಕ್ರಿಸ್ತನ ರಕ್ತದಿಂದ ತುಳಿಯಲ್ಪಟ್ಟ ನನ್ನ ಜನಗಳನ್ನ ಆತ್ಮಕ್ಕೆ ತಕ್ಕ ಹಾಗೆ ನಡೆಸುವಂಥದ್ದು ನಿಮ್ಮ ಕೆಲಸ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 16ನೇ ವಾಕ್ಯ. ದೇವರಾತ್ಮನು ನಮ್ಮನ್ನು ನಡೆಸುವುದಕ್ಕೆ, ನಮ್ಮ ಜೀವನದಲ್ಲಿ ಪ್ರತಿ ನಿಮಿಷದಲ್ಲಿಯೂ ನಮ್ಮ ಜೊತೆ ಕೈ ಹಿಡಿದು ನಮ್ಮನ್ನು ಮುನ್ನಡೆಸುವುದಕ್ಕಾಗಿ ಕೊಡಲ್ಪಟ್ಟಿದ್ದಾರೆ. ನೀವು ಅವರ ನಡೆಸುವಿಕೆಯ ಅಲ್ಲಗಳೆದು ಅಥವಾ ನಿಮ್ಮ ಇಷ್ಟ ಬಂದಂತೆ ನಡೆಯಲು ಆರಂಭಿಸುವಾಗ ತಪ್ಪಾಗಿ ಹೋಗುತ್ತದೆ. ದೇವರಾತ್ಮನು ಕೊಡಲ್ಪಟ್ಟಿರುವಂಥದ್ದೇ ನಮ್ಮನ್ನು ಮುನ್ನಡೆಸುವುದಕ್ಕಾಗಿ. ಇದನ್ನು ಅರ್ಥ ಮಾಡಿಕೊಂಡರೆ ನೀವು ನಡೆಯುವಂತಹ ಪ್ರತಿ ಹೆಜ್ಜೆಯಲ್ಲಿಯೂ ದೇವರಾತ್ಮನ ಸಹಾಯವನ್ನು ಅವಲಂಬಿಸಿ ನಡೆಯಲು ನಾವು ಮುಂದಾಗ್ತೀವಿ. ಗಲಾತ್ಯರು 5:16 ಏನು ಹೇಳುತ್ತೆ ಅಂತ ಗಮನಿಸಿ. ಇನ್ನು ನಾನು ಹೇಳುವುದು ಏನೆಂದರೆ, ಆತ್ಮಕ್ಕೆ ತಕ್ಕ ಹಾಗೆ ನಡೆದುಕೊಳ್ಳಿರಿ, ಆಗ ಶಾರೀರಿಕ ಇಚ್ಛೆಗಳನ್ನು ನೆರವೇರಿಸದೇ ಇರುತ್ತೀರಾ. ಹಾಗಾದರೆ ದೇವರಾತ್ಮನು ನಿಮ್ಮನ್ನ ಎಲ್ಲ ವಿಧಾನಗಳಲ್ಲಿ ನಡೆಸುವುದಕ್ಕೆ ಚಿಕ್ಕ ಕಾರ್ಯವಾಗಿ ಇದ್ದರೂ ಸರಿ, ನಿಮ್ಮನ್ನ ಮುನ್ನಡೆಸುವುದಕ್ಕೆ ತಕ್ಕ ಯೋಜನೆಯೊಂದಿಗೆ ನಿಮ್ಮೊಳಗೆ ಅನುಗ್ರಹಿಸಲ್ಪಟ್ಟಿದ್ದಾರೆ. ನಮಗೆ ಅನುಗ್ರಹಿಸಲ್ಪಟ್ಟಂತಹ ದೇವರಾತ್ಮನ ಬಹಳ ಮುಖ್ಯವಾಗಿರುವಂತಹ ಕೆಲಸವೇ ನಮ್ಮನ್ನ ದಿನವೂ ಮುನ್ನಡೆಸುವಂಥದ್ದು. ಅನಂತರ 3ನೇ ಕಾರ್ಯವನ್ನು ನೋಡಿ, ಅವರು ನಮಗೆ ಸತ್ಯವನ್ನ ಪ್ರಕಟಿಸುತ್ತಾರೆ. ನಿಮ್ಮನ್ನ ಕುಳ್ಳರಿಸಿ ಸತ್ಯವನ್ನ ಅವರಿಗೆ ಮಾತಾಡಿ ಅವರ ಜೀವಿತದ ಕಾರ್ಯಗಳನ್ನ ಸ್ಪಷ್ಟೀಕರಿಸುತ್ತಾರೆ. ಯೋಹಾನ್ 14ನೇ ಅಧ್ಯಾಯ 26 ಅದನ್ನೇ ಓದಿದ್ವಿ. ಏನು ಓದಿದ್ವಿ? ನನ್ನ ನಾಮದಲ್ಲಿ ನನ್ನ ತಂದೆ ಕಳುಹಿಸುವಂತಹ ದೇವರಾತ್ಮನಾಗಿರುವ ಸಂತೈಸುವಾತ್ಮನು ಎಲ್ಲವನ್ನ ನಿಮಗೆ ಬೋಧಿಸಿ ನಾನು ನಿಮಗೆ ಹೇಳುವಂತಹ ಎಲ್ಲ ಕಾರ್ಯವನ್ನ ನೆನಪಿಸುವರು. ಅವರು ನಮಗೆ ಕಲಿಸುತ್ತಲೇ ಇರುತ್ತಾರೆ ಒಂದೊಂದು ಕಾರ್ಯವನ್ನು ಕೂಡ. ಯಾವುದು ದೇವರಿಗೆ ಪ್ರಿಯ, ಯಾವುದು ದೇವರಿಗೆ ಪ್ರಿಯವಲ್ಲ, ನಾವು ಯಾವುದನ್ನ ಮಾಡಬೇಕು, ಏನು ಮಾಡಬಾರದು, ಒಂದೊಂದನ್ನು ನಮಗೆ ಕಲಿಸಿ ನಮಗೆ ಬೋಧನೆ ಮಾಡಿ ನಮ್ಮನ್ನ ಮುನ್ನಡೆಸುವುದಕ್ಕೆ ಅನುಗ್ರಹಿಸಲ್ಪಟ್ಟಿದ್ದಾರೆ. ಯೋಹಾನ 16:13 ಅದೇ ಹೇಳಲ್ಪಟ್ಟಿದೆ. ಸತ್ಯ ಆತ್ಮನಾಗಿರುವಾತನು ಬರುವಾಗ ನಿಮ್ಮನ್ನು ಸಕಲ ಸತ್ಯತೆಯಲ್ಲಿ ನಡೆಸುತ್ತಾರೆ. ಅವರು ಸ್ವಂತವಾಗಿ ಏನನ್ನೂ ಮಾತಾಡದೆ ತಾವು ಕೇಳ್ಪಟ್ಟದರ ಕುರಿತಾಗಿ ಎಲ್ಲವನ್ನ ಹೇಳಿ ಬರುವಂತಹ ಕಾರ್ಯಗಳನ್ನ ನಿಮಗೆ ತಿಳಿಸುತ್ತಾರೆ. ಹಾಗಾದರೆ ನಮ್ಮಲ್ಲಿ ನಮಗೆ ಅನುಗ್ರಹಿಸಲ್ಪಟ್ಟಿರುವಂತಹ ದೇವರಾತ್ಮನು ಯಾವ ಯಾವ ಕಾರ್ಯಕ್ಕೆಲ್ಲ ಬಂದಿದ್ದಾರೆ ಅದನ್ನ ತಿಳ್ಕೊಂಡ್ರೆ ತಾನೇ ನೀವು ಇಂಥ ಕೆಲಸಗಳಲ್ಲಿ ಉಪಯೋಗಿಸಲು ಸಾಧ್ಯ. ಅವರನ್ನ ನೋಡಿ
ದೇವರು ನಮಗೆ ಹೇಳಿದಂತಹ ಎಲ್ಲದರ ಕುರಿತಾಗಿ ನಮಗೆ ಸತ್ಯವನ್ನ ಕಲಿಸುತ್ತಾರೆ. ತಾನು ಕೇಳ್ಪಟ್ಟದ್ದನ್ನ ಎಲ್ಲವನ್ನ ಹೇಳುತ್ತಾರೆ. ಪರಲೋಕದಲ್ಲಿ ಅವರು ನೋಡದಿರುವ ಸ್ಥಳವೇ ಇಲ್ಲ. ಈ ಭೂಮಿ ಉಂಟು ಮಾಡಲ್ಪಟ್ಟಾಗ ಅವರಿಂದಲೇ ಉಂಟು ಮಾಡಲ್ಪಟ್ಟಿತ್ತು. ಇವೆಲ್ಲ ಅವರು ನೋಡಿದ ಎಲ್ಲವನ್ನ ಹೇಳಿ ಬರುವಂತಹ ಕಾರ್ಯಗಳನ್ನು ನಿಮಗೆ ತಿಳಿಸುತ್ತಾರೆ. ಇನ್ನು ಮುಂದೆ ಏನು ಬರಲಿದೆ, ಲೋಕಕ್ಕೆ ಏನು ಸಂಭವಿಸಲಿದೆ, ಇದನ್ನು ಹೇಳುವುದಕ್ಕೂ ದೇವರಾತ್ಮನಿದ್ದಾರೆ. ನಮಗೆ ಇದೆಲ್ಲ ಗೊತ್ತಿಲ್ಲದೆ ನಮಗೆ ಅನುಗ್ರಹಿಸಲ್ಪಟ್ಟಂತಹ ದೇವರಾತ್ಮನೆನ್ನುವವರು ಏನೋ ಸಭೆಯಲ್ಲಿ ಕೈ ತಟ್ಟುವುದಕ್ಕೂ, ಆರ್ಭಟಿಸುವುದಕ್ಕೂ, ಹಾಡು ಹಾಡುವುದಕ್ಕೂ, ಅನ್ಯ ಭಾಷೆ ಮಾತಾಡುವುದಕ್ಕೆ ಎಂಬುದಾಗಿ ಅಂದುಕೊಂಡಿರುವವರೇ ಬೇರೆ ಏರಿಯಾದಲ್ಲಿ ಅವರನ್ನು ಉಪಯೋಗಿಸುವುದಿಲ್ಲ. ಪ್ರವಾದಿಗಳಿಗೆ ಮಾತ್ರವಲ್ಲ, ಈ ದೇವರಾತ್ಮನು ಯಾರಿಗೆ ಕೊಡಲ್ಪಟ್ಟರು ಬರುವಂಥವುಗಳನ್ನ ಅವರು ಅದನ್ನು ತಿಳಿಸುತ್ತಾರೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ನಿಮ್ಮ ಜೀವನದಲ್ಲಿ ಮುಂದೆ ಏನು ಬರಲಿದೆ ಹೇಳ್ತಾರೆ ಅದನ್ನ. ಹಾಗಾದರೆ ನಾನು ದೇವರಾತ್ಮನನ್ನು ಹೊಂದಿಕೊಂಡು ನನಗೆ ಬರಲಿರುವಂತಹ ಕಾರ್ಯವನ್ನು ಹೇಳುವಂತಹ ದೇವರಾತ್ಮನನ್ನು ಪಡೆದುಕೊಂಡು ನಾನು ಎಲ್ಲೋ ಒಂದು ಪ್ರವಾದಿಯ ಬಳಿಯಲ್ಲಿ ಅಥವಾ ಸೇವಕರ ಬಳಿಯಲ್ಲಿ ಹೋಗಿ ನಾನು ಏನು ಮಾಡಬೇಕು, ಇನ್ನು ಮುಂದೆ ಏನು ನಡೆಯುತ್ತೆ, ಪ್ರಾರ್ಥನೆ ಮಾಡಿ ಹೇಳಿ ಎಂಬುದಾಗಿ ಕೇಳುವಂಥದ್ದು ವಿನೋದವಾಗಿದೆ. ಕಾರಣವೇನೆಂದರೆ ನಿಮ್ಮಲ್ಲಿರುವ ದೇವರಾತ್ಮನನ್ನ, ನಮಗೆ ಅನುಗ್ರಹಿಸಲ್ಪಟ್ಟಂತಹ ದೇವರಾತ್ಮನನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳದಿರುವುದೇ ಕಾರಣ. ಹಾಗಾದರೆ ನೀವು ಚೆನ್ನಾಗಿ ನೋಡಿ, ಪ್ರವಾದಿಗಳ ಬಳಿಯಲ್ಲಿ ಮಾತಾಡುವುದು ಬೇರೆ. ಪ್ರವಾದಿಗಳ ಬಳಿಯಲ್ಲಿ ಒಂದೊಂದು ಹಲವಾರು ಕಾರ್ಯ ಕುರಿತಾಗಿ ಮಾತಾಡಬಹುದು. ಆದರೆ ಇಲ್ಲಿ ಇನ್ನು ಮುಂದೆ ಬರಲಿರುವಂತಹ ಕಾರ್ಯವನ್ನು, ನಿಮಗೆ ಸಂಭವಿಸುವಂತಹ ಕಾರ್ಯಗಳನ್ನು ಅಥವಾ ಬೇರೆ ಕಾರ್ಯಗಳನ್ನಾಗಲಿ ನಿಮ್ಮ ಪ್ರಯೋಜನಕ್ಕೆ ತಕ್ಕ ಹಾಗೆ ಮಾತಾಡುತ್ತಾರೆ ಎನ್ನುವಂಥದ್ದನ್ನು ಪ್ರವಾದಿಗಳಿಗೆ ಮಾತ್ರವಲ್ಲ, ಅಭಿಷೇಕಿಸಲ್ಪಟ್ಟಂತಹ ಪ್ರತಿಯೊಬ್ಬರಿಗೆ ಹೇಳಲ್ಪಟ್ಟಂತಹ ಮಾತು. ದೇವರಾತ್ಮನನ್ನು ಹೊಂದುವಂತಹ ಎಲ್ಲರಿಗೂ ಬರೆಯಲ್ಪಟ್ಟಂತಹ ಮಾತು ಈ ಒಂದು ಮಾತು. ಹಾಗಾದ್ರೆ ನೀವು ಕೇಳಬಹುದು, ದೇವರಾತ್ಮನೆ ಮುಂದೆ ಏನಾಗುತ್ತೆ, ಅನಂತರ ನಾನು ಏನು ಮಾಡಬೇಕು, ಈ ಸೇವೆಯಲ್ಲಿ ಉಪಯೋಗಿಸ್ತಾರಲ್ಲ ನಾನೇನು ಮಾಡಬೇಕು, ಇದನ್ನ ಹುಡುಕಿ ಒಬ್ಬ ಪ್ರವಾದಿಯ ಬಳಿಯಲ್ಲಿ ನಾವು ಹೋಗಬೇಕಾಗಿಲ್ಲ. ನೀವೇ ಅದನ್ನ ಕೇಳಲು ಸಾಧ್ಯ. ಏಕೆಂದರೆ ನೀವು ಕೇಳಿದರೆ ಕೊಡುವುದಕ್ಕೆ ಇರುವಂತಹ ಕಟ್ಟಳೆಯೊಂದಿಗೆ, ಆ ಯೋಜನೆಯೊಂದಿಗೆ ನಿಮಗೆ ಅನುಗ್ರಹಿಸಲ್ಪಟ್ಟಂತಹ ದೇವರಾತ್ಮನು ನಿಮ್ಮಲ್ಲಿ ಬಂದಿದ್ದಾರೆ. ಅವರೇನು ಹೇಳ್ತಾರೆ ಅಂತ ಗಮನಿಸಿ. ಸತ್ಯದಲ್ಲಿ ನಿಮ್ಮನ್ನು ಮುನ್ನಡೆಸುವುದಕ್ಕೂ, ಅವರು ತಾನು ನೋಡಿ ಕೇಳಿದ ಎಲ್ಲವನ್ನ ನಿಮಗೆ ತಿಳಿಸುವುದಕ್ಕೂ, ಅನಂತರ ಮುಂದೆ ನಡೆಯುವಂತಹ ಬರುವಂತಹ ಕಾರ್ಯಗಳನ್ನು ತಿಳಿಸುವುದಕ್ಕೂ, ಇದಕ್ಕಿರುವಂತಹ ಯೋಜನೆಗಳೊಂದಿಗೆ, ಕರುವಿಕೆಯೊಂದಿಗೆ ಈ ದೇವರಾತ್ಮನು ನಿಮ್ಮಲ್ಲಿ ಕಳುಹಿಸಲ್ಪಟ್ಟಿದ್ದಾರೆ. ಹಾಗಾದರೆ ಯಾಕೆ ನಾವು ಮುಂದಿನ ಕಾರ್ಯವನ್ನು ಹೋಗಿ ಹುಡುಕಬೇಕು? ದೇವರಾತ್ಮನ ಸಹಾಯವನ್ನ ನಾವೇ ಅದನ್ನು ಹುಡುಕಬಹುದು. ನಾವೇ ಸತ್ಯವನ್ನ ಓದಿ ಅವರ ಬಳಿ ಹೊಂದಿಕೊಳ್ಳಬಹುದು. ಅವರೇ ನಮಗೆ ಹೇಳಿಕೊಡಲು, ಕಲಿಸಲು ಅವರು ಅದಕ್ಕೋಸ್ಕರವಾಗಿ ಕಳುಹಿಸಲ್ಪಟ್ಟಿದ್ದಾರೆ. ನಿಮಗೇನು ನಡೆಯುತ್ತೆ, ನೀವು ಹೋಗಿ ಅಲ್ಲಿಗೆ ತಲೆ ಕೊಟ್ಟು ಅಯ್ಯ ಪ್ರಾರ್ಥನೆ ಮಾಡಿ ನಾನೇನು ಮಾಡಬೇಕು ಅಂತೇಳಿ ಬೇಡ. ಆ ರೀತಿ ನಿಮಗೆ ಹೇಳುವುದಕ್ಕೋಸ್ಕರವಾಗಿ ದೇವರಾತ್ಮ ನಿಮ್ಮೊಳಗಿದ್ದಾರೆ. ಅದು ಪ್ರವಾದಿಗಳ ಬಳಿಯಲ್ಲಿ ಮಾತಾಡುವುದು ಬೇರೆ. ಇಲ್ಲಿ ನೀವು ಗಮನಿಸಿ ನೋಡ್ರಿ, ನಿಮಗೆ ಬರಲಿರುವುದರ ಕುರಿತಾಗಿ ಮಾತಾಡಿ ಅವರು ನಿಮ್ಮನ್ನ ಮುನ್ನಡೆಸುತ್ತಾರೆ ಎಂಬುದಾಗಿ ಪ್ರವಾದಿಗಳಿಗೆ ಹೇಳಲ್ಪಟ್ಟಿದೆಯಾ? ರಚಿಸಲ್ಪಟ್ಟಂತಹ ದೇವರ ಮಕ್ಕಳಿಗೆ ಹೇಳಲ್ಪಟ್ಟಿದೆಯಾ? ಅಭಿಷೇಕವನ್ನ ಹೊಂದಲು ದೇವರ ಎಲ್ಲಾ ಜನಗಳಿಗೆ ಹೇಳಲ್ಪಟ್ಟಂತಹ ಮಾತಿದ್ದು. ಅವರು ನನ್ನೊಳಗಿಂದ ತೆಗೆದು ನಿಮಗೆ ತಿಳಿಸುವುದರಿಂದ ಅವರು ನನ್ನನ್ನು ಮಹಿಮೆ ಪಡಿಸುತ್ತಾರೆ. ಹಾಗಾದರೆ ಇದು ದೇವರಾತ್ಮನ ಕೆಲಸ. ಮುಂದಿನ ಕಾರ್ಯ ಅವರೇನ್ ಮಾಡ್ತಾರೆ ಅಂದ್ರೆ, ನಮಗೆ ಹೇಳುವಂತಹ ಕಾರ್ಯಗಳೆಲ್ಲವನ್ನ ಅವರು ಹೇಳಿ ಎಲ್ಲವುಗಳನ್ನ ಅವರು ನಮಗೆ ಪ್ರಕಟಿಸುವುದಕ್ಕೋಸ್ಕರವಾಗಿಯೇ ಬಂದಿದ್ದಾರೆ. ನಮಗದು ಕೇಳುವುದಕ್ಕೆ ಸೋಮಾರಿತನ, ನಾವು ಕುಳಿತು ಧ್ಯಾನ ಮಾಡುವುದಕ್ಕೆ ಸೋಮಾರಿತನ. ಇದಕ್ಕೆ ಯಾರಾದರೂ ವ್ಯಕ್ತಿಯ ಬಳಿ ಹೋಗೋಣ, ಬೇಗ ಒಂದು ಕಾಣಿಕೆ ಕೊಟ್ಟುವ, ಏನಾದರೂ ಮಾತಾಡಿದ್ರೆ ಹೇಳಿ ಕೇಳೋಣ ಎಂಬುದಾಗಿ ಬರೋಣ ಎಂಬುದಾಗಿ ನಾವು ಇದೇ ರೀತಿಯಾಗಿ ರೂಢಿ ಮಾಡಿಕೊಂಡಿದ್ದೇವೆ. ನಮ್ಮನ್ನು ಆ ರೀತಿ ರೂಢಿ ಮಾಡಿದ್ದಾರೆ. ನಿಮ್ಮ ಬಲವನ್ನು ಅರ್ಥ ಮಾಡಿಕೊಳ್ಳಬೇಕು. ನೀವು ನಿಮ್ಮಲ್ಲಿ ಬರುವಂತಹ ಕಾರ್ಯಗಳನ್ನು ಹೇಳುವಂತಹ ದೇವರಾತ್ಮನಿದ್ದಾನೆ. ಸತ್ಯವನ್ನು ಕಲಿಸುವಂತಹ ದೇವರಾತ್ಮ ನಿಮ್ಮೊಳಗಿದ್ದಾರೆ. ನೀವು ಅವರ ಬಳಿ ಸಮಯವನ್ನ ಕಳೆದು ಆ ದೇವರಾತ್ಮನನ್ನು ಉಪಯೋಗಿಸಿದರೆ ಅದಕ್ಕೋಸ್ಕರವಾಗಿ ತಾನೇ ಕಳುಹಿಸಲ್ಪಟ್ಟಿದ್ದಾರೆ. ನಮಗೆ ಅನುಗ್ರಹಿಸಲ್ಪಟ್ಟಿರುವಂತಹ ದೇವರಾತ್ಮನಿವರೇ. ಅನಂತರ 4ನೇ ಕಾರ್ಯವನ್ನ ಗಮನಿಸುರಿ. ದೇವರಾತ್ಮನ ನಮ್ಮ ಬಲಹೀನತೆಗಳಲ್ಲಿ ಸಹಾಯ ಮಾಡುವುದಕ್ಕೋಸ್ಕರವಾಗಿ ಕಳುಹಿಸಲ್ಪಟ್ಟಿದ್ದಾರೆ. ಅವರು ದೇವರ ಬಳಿಯಿಂದ ಯಾವ ಯಾವ ಕಟ್ಟಳೆ ಪಡೆದು ಬಂದಿದ್ದಾರೆ ನೋಡಿ. ನಿಮ್ಮನ್ನು, ನಿಮ್ಮ ಬಲಹೀನತೆ ಯಾವುದು ನಿಮಗೆ ಬಲಹೀನವೋ ಆ ಬಲಹೀನತೆಯಲ್ಲಿ ನಿಮ್ಮನ್ನ ಬಲಪಡಿಸುವಂತೆ ಮಾಡುವುದಕ್ಕೂ ಸಹಾಯ ಮಾಡಿಸುವುದಕ್ಕೂ. ರೋಮಪುರದವರಿಗೆ 8ನೇ ಅಧ್ಯಾಯ 26ನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ. ಆ ರೀತಿಯೇ ದೇವರಾತ್ಮನು ಕೂಡ ನಮ್ಮ ಬಲಹೀನತೆಗಳಲ್ಲಿ ನಮಗೆ ಸಹಾಯ ಮಾಡುತ್ತಾರೆ. ನಾವು ತಕ್ಕ ಹಾಗೆ ಬೇಳಿಕೊಳ್ಳಬೇಕಾಗಿರುವುದು ಏನೆಂಬುದಾಗಿ ತಿಳಿಯದಿರುವುದರಿಂದ ದೇವರಾತ್ಮನು ಮಾತಿಲ್ಲದ ನರಳಾಟದಿಂದ ನಮಗೋಸ್ಕರವಾಗಿ ವಿಜ್ಞಾಪನೆ ಮಾಡುತ್ತಾರೆ.
ಪ್ರಾರ್ಥನೆ ಮಾಡುವುದರಲ್ಲಿ ಬಲಹೀನತೆ ಮಾತ್ರವಲ್ಲ, ಸೇವೆ ಮಾಡುವುದರಲ್ಲಿ ಬಲಹೀನತೆ ಬರಬಹುದು. ದೇವರ ಕಾರ್ಯಗಳಲ್ಲಿ ನೆಲೆಯಾಗಿ ನಿಲ್ಲುವುದರಲ್ಲಿ ಬಲಹೀನತೆ ಬರಬಹುದು. ಶರೀರದಲ್ಲಿ ವ್ಯಾಧಿಗಳು, ಬಲಹೀನತೆಗಳು ಬರಬಹುದು. ಪಾಪದ ಕುರಿತಾಗಿರುವ ಬಲಹೀನತೆ ಬರಬಹುದು. ಬಲಹೀನತೆ ಏನೇ ಆಗಿದ್ದರೂ ಕೂಡ ಅದರಲ್ಲಿ ಸಹಾಯ ಮಾಡುವುದಕ್ಕಾಗಿ ದೇವರಿಂದ ದೇವರಾತ್ಮನು ನಿಮ್ಮೊಳಗೆ ಕಳುಹಿಸಲ್ಪಟ್ಟಿದ್ದಾರೆ. ಅವರ ಬಳಿಯಲ್ಲಿ ಈ ಕಟ್ಟಳೆಯೆಲ್ಲ ಕೊಟ್ಟೆ ಕಳುಹಿಸಿದ್ದಾರೆ. ಇದೆಲ್ಲ ಪ್ರೋಗ್ರಾಮ್ ಮಾಡಿಯೇ ದೇವರಾತ್ಮನನ್ನ ನಮ್ಮಲ್ಲಿ ಕಳುಹಿಸಿಕೊಟ್ಟಿದ್ದಾರೆ. ಅಪೊಸ್ತಲನಾಗಿರುವ ಪೌಲನಿಗೆ ಒಂದು ಬಲಹೀನತೆ ಇತ್ತು. ಅವರು ಪ್ರಾರ್ಥನೆ ಮಾಡ್ತಾರೆ, ಈ ಬಲಹೀನತೆ ಮಾತ್ರ ಇಲ್ಲದಿದ್ದರೆ ನನ್ನಿಂದ ಬಹಳ ಸೇವೆ ಮಾಡಬಹುದಲ್ಲ, ಅದು ಶಾರೀರಿಕವಾಗಿರೋ ಬಲಹೀನತೆ. ಆಗ ದೇವರು ಹೇಳುತ್ತಾರೆ, ಅದಕ್ಕೋಸ್ಕರವಾಗಿ 3 ಬಾರಿ ಪ್ರಾರ್ಥನೆ ಮಾಡ್ತಾರೆ. ದೇವರು ಹೇಳುತ್ತಾರೆ, ನನ್ನ ಕೃಪೆಯೇ ನಿನಗೆ ಸಾಕು, ನಿನ್ನ ಬಲಹೀನತೆಯಲ್ಲಿ ನನ್ನ ಬಲ ಪೂರ್ಣ ಸಾಧಕವಾಗುವುದು. ನಿನ್ನ ಬಲಪಡಿಸುವುದೇ ನನ್ನ ಒಂದು ಉದ್ದೇಶ. ಆದ್ದರಿಂದ ನಿನ್ನ ಬಲಹೀನತೆಯೊಂದಿಗೆ ಹೋಗಿ ನಿನ್ನ ಸೇವೆಯನ್ನು ಮಾಡು ಅಂತ ಹೇಳಿದರು. ಬಲವುಳ್ಳವರು ಮಾಡುವಂತಹ ಸೇವೆಗಿಂತಲೂ ಬಲಹೀನತೆಯಿಂದ ಮಾಡುವಂತಹ ಸೇವೆ ಪರಿಪೂರ್ಣವಾಗಿರುವ ಸೇವೆಯನ್ನು ಮಾಡಿದರು ಎಂಬುದಾಗಿ ಸತ್ಯವೇದದಲ್ಲಿ ನಾವು ಅರಿತುಕೊಂಡಿದ್ದೇವೆ. ಹಾಗಾದರೆ ದೇವರಾತ್ಮನು ಬಲಪಡಿಸುವುದಕ್ಕಾಗಿ, ಬಲಹೀನತೆಯಲ್ಲಿ ನಮಗೆ ಸಹಾಯವನ್ನು ಮಾಡುವುದಕ್ಕೋಸ್ಕರವಾಗಿಯೇ ಅನುಗ್ರಹಿಸಲ್ಪಟ್ಟಿದ್ದಾರೆ. ನಿಮಗೆ ಯಾವ ಬಲಹೀನತೆ ಬಂದರೂ ಆ ಬಲಹೀನತೆಯಲ್ಲಿ ಕಷ್ಟಪಟ್ಟು ನೀವು ಹೋರಾಡದೆ, ಬಲಹೀನತೆಯಲ್ಲಿ ಸಹಾಯ ಮಾಡುವಂತಹ ದೇವರಾತ್ಮನ ಸಹಾಯವನ್ನು ಕೇಳಿ ಅದನ್ನು ಮಾಡುವುದಕ್ಕೋಸ್ಕರವಾಗಿ ಅವರು ಕಳುಹಿಸಲ್ಪಟ್ಟಿದ್ದಾರೆ. ಅದನ್ನು ಮಾಡದೆ ಬೇರೆ ಇನ್ನೇನು ಮಾಡ್ತಾರೆ? ಅವರು ಖಂಡಿತವಾಗಿ ನಮಗೆ ಸಹಾಯವನ್ನು ಮಾಡ್ತಾರೆ. ಮುಂದಿನ ಒಂದು ಕಾರ್ಯವಿದೆ. ನಮ್ಮಲ್ಲಿ ಹಳೆಯ ಸ್ವಭಾವಗಳನ್ನು ಒಡೆದಾಕಿ ನೂತನ ಸ್ವಭಾವಗಳು ಅಧಿಕರಿಸುವಂತೆ ಮಾಡುವುದಕ್ಕೆ. ನೂತನ ಸ್ವಭಾವಗಳು ದೇವರನ್ನ ಬಳಿ ಬಯಸುವಂತಹ ಸ್ವಭಾವಗಳು. ಇದು ನಿಮ್ಮ ಪ್ರಯತ್ನದಿಂದ ನೀವು ತರಲು ಸಾಧ್ಯವೇ ಇಲ್ಲ. ನಾ ಪ್ರಯತ್ನ ಮಾಡಿ ಇನ್ನು ಮುಂದೆ ನಾನು ಕರೆಕ್ಟ್ ಆಗಿರ್ತೀನಿ, ಇನ್ನು ಮುಂದೆ ನಾನು ಹೆಂಗಿರ್ತೀನಿ, ಅದನ್ನು ನಮ್ಮಿಂದ ಮಾಡೋಕ್ಕಾಗಲ್ಲ. ಅದನ್ನ ದೇವರಾತ್ಮನಿಂದ ಉಂಟಾಗುವ ಕಾರ್ಯ. ಒಂದು ನೂತನ ಸ್ವಭಾವಗಳನ್ನ ಫಲಗಳು ಎಂಬುದಾಗಿ ವಾಕ್ಯ ಹೇಳುತ್ತದೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ನೀವು ನೋಡುವುದಾದರೆ, ದೇವರಾತ್ಮನ ಫಲಗಳು ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಸದ್ಗುಣಗಳು, ನಂಬಿಕೆ, ಕ್ಷಮೆ, ದಮೆ ಇಂಥವುಗಳು. ಈ 9 ಫಲಗಳ ಕುರಿತಾಗಿ ಅವರು ಮಾತಾಡಿ ಈ ಫಲಗಳು ದೇವರಾತ್ಮನಿಂದ ಬರುತ್ತದೆ ಎಂಬುದಾಗಿ ಹೇಳ್ತಾರೆ. ಯಾಕೆ ಮನುಷ್ಯನಿಗೆ ಸಾಧಾರಣವಾಗಿ ಪ್ರೀತಿ ಬರಲ್ವಾ? ಒಬ್ಬ ಮನುಷ್ಯನಿಗೆ ಸಾಧಾರಣವಾಗಿ ಹೇಳಲ್ಪಡುವಂತಹ ಸಂತೋಷ ಬರುವುದಿಲ್ಲವಾ? ದೇವರಾತ್ಮನಿಂದನೇ ಬರಬೇಕಾ ಎಂಬುದಾಗಿ ನೀವು ಕೇಳುವುದಾದರೆ ಅದಕ್ಕೆ ಸರಳವಾದ ಉತ್ತರ, ಮನುಷ್ಯರ ಬಳಿಯಿಂದ ಬರುವಂತಹ ಪ್ರೀತಿ, ಮನುಷ್ಯರಿಂದ ಉಂಟಾಗುವಂತಹ ಒಂದು ನಂಬಿಕೆ ಆಗಿರ್ಬೋದು, ಮನುಷ್ಯರ ಬಳಿಯಿಂದ ಬರುವಂತಹ ಬೇರೆ ಯಾವ ವಿಧವಾಗಿರುವಂತಹ ಒಳ್ಳೆ ಕಾರ್ಯಗಳಾಗಿರ್ಬೋದು, ಅದು ಒಂದು ಚಿಕ್ಕ ಕಾಲಕ್ಕೆ. ದೇವರಾತ್ಮನ ಮುಖಾಂತರವಾಗಿ ಪ್ರಕಟಿಸಲ್ಪಡುವುದೇ ಪರಿಪೂರ್ಣವಾಗಿರುವಂಥದ್ದಾಗಿರುತ್ತದೆ. ಆದ್ದರಿಂದಲೇ ಅವರು ಹೇಳುತ್ತಾರೆ, ಇದು ಶರೀರದಲ್ಲಿ ಬರುವುದಿಲ್ಲ. ನೀವು ದೇವರ ಬಳಿ ಹೋಗಿ ಇನ್ನು ಮುಂದೆ ಪ್ರೀತಿಯಿಂದ ನಡೆದುಕೊಳ್ಳುತ್ತೇನೆ ಎಂಬುದಾಗಿ ಹೇಳುವಂಥದ್ದೆಲ್ಲ ಅಲ್ಲಿ ಅವಶ್ಯಕತೆ ಇಲ್ಲ. ಯಾಕೆಂದರೆ ಪ್ರೀತಿಯಿಂದ ನಡೆಯುವುದು ನಿಮ್ಮಿಂದಾಗದಿರುವ ಕಾರ್ಯ. ಹಾಗಾದರೆ ಯಾವ ರೀತಿ ಕೇಳಬೇಕು ಅವರ ಬಳಿ? ದೇವರೇ, ನಾನು ಪ್ರೀತಿಯಿಂದ ಇರಲು ಬಯಸುತ್ತೇನೆ, ಆ ಪ್ರೀತಿಯನ್ನ ನಿಮ್ಮ ಆತ್ಮದಿಂದ ನನಗೆ ಪ್ರಕಟಿಸುವಂತೆ ಮಾಡಿ ಅಂತ ಕೇಳಬೇಕು. ಅದನ್ನು ಬಿಟ್ಟು ದೇವರ ಬಳಿ, ದೇವರೇ ಬಹಳ ತಪ್ಪಾಯಿತು, ನಾನು ಮುಂದೆ ಪ್ರೀತಿಯಿಂದ ಇರುತ್ತೇನೆ ಎಲ್ಲರ ಬಳಿಯಲ್ಲಿಯೂ, ನಾನು ಮುಂದೆ ನಂಬಿಕೆಯಲ್ಲಿ ಇರುತ್ತೇನೆ ಎಂಬುದಾಗಿ ಕೇಳಿದರೆ ಅದು ನೀವು ಪ್ಲಾನ್ ಮಾಡಿ ನಂಬಿಕೆಯಲ್ಲಿ ನಿಮ್ಮನ್ನು ರೂಪಿಸಿಕೊಳ್ಳುವ ರೀತಿಯಲ್ಲಿರುವಂಥ ಬಿಂಬವನ್ನು ಕೊಡುತ್ತದೆ. ಆದರೆ ಸತ್ಯವೇದದಲ್ಲಿ ಹೇಳಲ್ಪಟ್ಟಿರುವಂತಹ ಈ ಪರಿಪೂರ್ಣವಾಗಿರುವ ಕಾರ್ಯಗಳು, ಪರಿಪೂರ್ಣವಾಗಿರುವ ಸ್ವಭಾವಗಳು, ಅದು ಪರಿಪೂರ್ಣವಾಗಿ ದೇವರಾತ್ಮನಿಂದ ಕೊಡಲ್ಪಡುವಂಥದ್ದು. ಹಾಗಾಗಿ ಒಂದೊಂದು ಕಾರ್ಯವನ್ನು ದೇವರಾತ್ಮನ ಬಳಿಯಲ್ಲಿ ನಾವು ಕೇಳಬೇಕು. ಶರೀರದಲ್ಲಿ ಅದನ್ನು ತರುವುದಕ್ಕೆ ಪ್ರಯತ್ನವನ್ನ ಮಾಡಿದರೆ ಅದು ಕೊರತೆ ಉಳ್ಳದಾಗಿರುತ್ತದೆ. ಶರೀರದಲ್ಲಿ ಪ್ರೀತಿಯುಳ್ಳವರಿಲ್ವಾ? ಇದ್ದಾರೆ, ಆದರೆ ಆ ಪ್ರೀತಿ ಕೊರತೆ ಉಳ್ಳದಾಗಿರುತ್ತದೆ. ಶರೀರದಲ್ಲಿ ಸಂತೋಷವುಳ್ಳವರಿಲ್ಲವಾ? ಇದ್ದಾರೆ, ಆದರೆ ಕೊರತೆ ಉಳ್ಳದಾಗಿರುತ್ತದೆ. ಆದ್ದರಿಂದಲೇ ನಿಮ್ಮೊಳಗೆ ಪರಿಪೂರ್ಣವಾದ ದೈವಿಕ ಸ್ವಭಾವಗಳನ್ನು ಕೊಡುವುದಕ್ಕೆ ದೇವರಾತ್ಮನು ನಮ್ಮೊಳಗೆ ಅನುಗ್ರಹಿಸಲ್ಪಟ್ಟಿದ್ದಾರೆ. ಆದ್ದರಿಂದ ಸತ್ಯವೇದ ನಮಗೆ ಹೇಳುವಂಥದ್ದು, ದೇವರಾತ್ಮನು ಪ್ರತಿ ಕಾಲಘಟ್ಟಗಳಲ್ಲಿಯೂ ದೇವರ ಬಳಿಯಿಂದ ಒಂದೊಂದು ಯೋಜನೆಯನ್ನ ಪಡೆದುಕೊಂಡು ಕಳುಹಿಸಲ್ಪಡುತ್ತಾರೆ. ಅವರು ಎಲ್ಲಿ ಕಳುಹಿಸಲ್ಪಡುತ್ತಾರೆ ಎನ್ನುವುದರಲ್ಲಿ ವ್ಯತ್ಯಾಸವಿದೆ. ದೇವರಾತ್ಮನು ಒಬ್ಬನೇ. ಸಂಸೋನನ ಮೇಲೆ ಇಳಿದಂತಹ ಅದೇ ದೇವರಾತ್ಮನೇ, ಯೆಹೆಜ್ಕೇಲನ ಮೇಲೆ ಇಳಿದಂತಹ ಅದೇ ದೇವರಾತ್ಮನೇ ಇವತ್ತು ನಮ್ಮ ನಡುವೆ ಇಳಿದಿದ್ದಾರೆ. ಅದರಲ್ಲಿ ಏನು ವ್ಯತ್ಯಾಸ ಅಂದರೆ, ಸಂಸೋನನ ಮೇಲೆ ಇಳಿದು ಬರುವಾಗ ದೇವರಾತ್ಮನು ಪಡಕೊಂಡಂತಹ ಕಟ್ಟಳೆಗಳು ಬೇರೆ. ಇವತ್ತು ನಿಮ್ಮ ನಡುವೆ, ನಮ್ಮ ನಡುವೆ ಇಳಿದಿರುವಂತಹ ದೇವರಾತ್ಮನು ತಂದೆಯ ಬಳಿಯಿಂದ ಪಡಕೊಂಡಿರುವಂತಹ ಕಟ್ಟಳೆಗಳು ಬೇರೆ. ಆದ್ದರಿಂದಲೇ ಸತ್ಯವೇದದಲ್ಲಿ ಸ್ಪಷ್ಟವಾಗಿ ಹೇಳಬೇಕಾದರೆ,
ದೇವರಾತ್ಮನೆಂಬುದಾಗಿ ಹೇಳದೆ ನಮಗೆ ಅನುಗ್ರಹಿಸಲ್ಪಟ್ಟಂತಹ ದೇವರಾತ್ಮನು ಇಂತಿಂಥ ಕಾರ್ಯಗಳನ್ನು ಮಾಡುವುದಕ್ಕೆ ಕಳುಹಿಸಲ್ಪಟ್ಟಿದ್ದಾರೆ. ಇದನ್ನ ದಾಟಿ ನೀವು ಹಳೆಯ ಒಡಂಬಡಿಕೆಯಲ್ಲಿ ಓದದ್ದು, ಹೊಸ ಒಡಂಬಡಿಕೆಯಲ್ಲಿ ಓದದ್ದೆಲ್ಲ ನೀವು ಬಯಸಬಾರದು. ಶಿಷ್ಯರು ಆ ರೀತಿ ಬಯಸುವಾಗ ಅವರು ಹೇಳಿದರು, ನೀವು ಯಾವ ಆತ್ಮವನ್ನು ಹೊಂದಿದ್ದೀರಾ ಎಂಬುದಾಗಿ ಅರಿಯದೇ ಇದ್ದೀರಾ ಎಂಬುದಾಗಿ ಹೇಳಿದರು. ಹಾಗಾದರೆ ದೇವರಾತ್ಮನ ಕುರಿತಾಗಿ ನಾನು ಹೇಳಿದ್ದು ಸ್ವಲ್ಪ ಮಾತ್ರ. ನೀವು ಇನ್ನೂ ಕುಳಿತು ಧ್ಯಾನ ಮಾಡಿ ನೋಡ್ರಿ. ನಮಗೆ ಅನುಗ್ರಹಿಸಲ್ಪಟ್ಟಂತಹ ದೇವರಾತ್ಮನ ಕುರಿತಾಗಿ ರಕ್ಷಿಸಲ್ಪಟ್ಟಂತಹ ದೇವ ಜನಗಳು, ಕರ್ತನ ರಕ್ತದಿಂದ ತೊಳೆಯಲ್ಪಟ್ಟಂತಹ ಜನಗಳಿಗೆ ಅವರು ಅನುಗ್ರಹಿಸಿದಂತಹ ಪರಿಶುದ್ಧಾತ್ಮನು ಯಾವ ಕ್ರಿಯೆಗಳನ್ನು ಮಾಡುವುದಕ್ಕೆ ಕಳುಹಿಸಲ್ಪಟ್ಟರು ಎನ್ನುವಂಥದ್ದನ್ನು ಸತ್ಯವೇದದಲ್ಲಿ ಇನ್ನೂ ತೀಕ್ಷ್ಣವಾಗಿ ಸಂಶೋಧನೆ ಮಾಡಿ ನೋಡ್ರಿ. ಅವುಗಳಲ್ಲಿ ಒಂದನ್ನು ಕೂಡ ಬಿಟ್ಟು ಬಿಡದೆ ಪೂರ್ಣವಾಗಿ ಪಡೆಕೊಳ್ಳುವುದಕ್ಕೆ ಪ್ರಯಾಸವನ್ನು ಪಡಿರಿ. ಮತ್ತೊಮ್ಮೆ ಹೇಳುತ್ತೇನೆ, ಈ ದೇವರಾತ್ಮನು ನಿಮ್ಮೊಳಗೆ ನಿಮ್ಮಲ್ಲಿ ಹಲವಾರು ಬದಲಾವಣೆಗಳನ್ನು ತರುವುದಕ್ಕಾಗಿ ನಿಮ್ಮ ಮುಖಾಂತರವಾಗಿ ನಿಮ್ಮನ್ನಿಟ್ಟು ಮತ್ತೊಬ್ಬರ ನಡುವೆ ಕಾರ್ಯಗಳನ್ನು ಮಾಡುವುದಕ್ಕೂ ತಂದೆಯಿಂದ ವಿಶೇಷವಾಗಿ ಕಳುಹಿಸಲ್ಪಟ್ಟಿದ್ದಾರೆ. ಅವರೇ ನಮಗೆ ಅನುಗ್ರಹಿಸಲ್ಪಟ್ಟಿರುವಂತಹ ಪರಿಶುದ್ಧ ದೇವರಾತ್ಮನು. ಕಣ್ಗಳನ್ನ ಮುಚ್ಚಿ ಚಿಕ್ಕ ಪ್ರಾರ್ಥನೆ ಮಾಡುವರಾಗೋಣ. ಕರ್ತನು ನಿಮ್ಮ ಸಂಗಡ ಮಾತನಾಡಿ ಹೇಳಿರುವ ಕಾರ್ಯಗಳನ್ನು, ದೇವರಾತ್ಮನ ಕುರಿತಾಗಿ ನಮಗೆ ಅನುಗ್ರಹಿಸಿರುವಂತಹ ಒಂದು ಒಳ್ಳೆಯ ಪ್ರಕಟಣೆ, ಅವುಗಳನ್ನು ಉಪಯೋಗಿಸಿಕೊಳ್ಳುವಂತಹ ಕಾರ್ಯಗಳನ್ನು ಇವುಗಳ ಮುಖಾಂತರವಾಗಿ ದೇವರು ನಿಮ್ಮನ್ನ ಮುನ್ನಡೆಸಿ ಆಶೀರ್ವಾದ ಮಾಡಲಿ. ಪ್ರೀತಿಯೂ ಕೃಪೆಯೂ ತುಂಬಿರುವಂತಹ ಪರಲೋಕದ ತಂದೆಯಾದ ದೇವರೇ, ನಾವು ಕೇಳಿದಂತಹ ಈ ಮಾತುಗಳಿಗೋಸ್ಕರವಾಗಿ ಸ್ತೋತ್ರ. ನಮ್ಮಲ್ಲಿ ಅನುಗ್ರಹಿಸಲ್ಪಟ್ಟಿರುವಂತಹ ದೇವರಾತ್ಮನು ನಮ್ಮಲ್ಲಿ ಯಾವ ಯಾವ ಬದಲಾವಣೆಗಳನ್ನು ತರಬೇಕೆಂಬುದಾಗಿ ಇಟ್ಟಿದ್ದಾರೋ, ನಮ್ಮಲ್ಲಿ ಯಾವ ಕಾರ್ಯವನ್ನ ಮಾಡುವುದಕ್ಕಾಗಲಿ ತಂದೆಯಿಂದ ಕಳುಹಿಸಲ್ಪಟ್ಟಿದ್ದಾರೆ ಎನ್ನುವಂಥದ್ದನ್ನು ನಮಗೆ ತಿಳಿಸಿ ತೋರಿಸಿದ್ದೀರಾ. ನಾವು ಧ್ಯಾನ ಮಾಡಿರುವುದು ಸ್ವಲ್ಪ. ನಿಮ್ಮ ಮಕ್ಕಳ ಸಂಗಡ ನೀವು ಅಧಿಕವಾಗಿರುವ ಕಾರ್ಯವನ್ನು ಪ್ರಕಟಿಸಿ ಮಾತಾಡ್ರಿ. ದೇವರಾತ್ಮನು ಯಾಕೆ ನಮಗೆ ಅನುಗ್ರಹಿಸಲ್ಪಟ್ಟಿದ್ದಾರೆ ಎನ್ನುವುದು ಗೊತ್ತಿಲ್ಲದೆ ಇರುವುದರಿಂದಲೇ ನಾವು ಇನ್ನೂ ಒಡೆಯಲ್ಪಡುತ್ತಾ ಇದ್ದೇವೆ, ಇನ್ನೂ ವೇದನೆಗೆ ಒಳಗಾಗ್ತಾ ಇದ್ದೇವೆ, ಇನ್ನೂ ಬಲಹೀನತೆಯಲ್ಲಿ ನಾವು ಬೀಳುವವರಾಗಿದ್ದೇವೆ, ಇನ್ನೂ ಬಿಡುಗಡೆಯಿಲ್ಲದಿರುವ ಜೀವನವನ್ನು ಜೀವಿಸುತ್ತಾ ಇದ್ದೇವೆ. ಮಕ್ಕಳ ಕಣ್ಗಳನ್ನು ತೆಗೆದು ದೇವರಾತ್ಮನು ಅವರನ್ನ ಪರಿಪೂರ್ಣವಾಗಿರುವ ದಾರಿಯಲ್ಲಿ ಮುನ್ನಡೆಸಬೇಕಾಗಿ ನಾವು ಪ್ರಾರ್ಥಿಸುತ್ತೇವೆ. ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರನ್ನ ಹೆಸರಾಗಿ ಆಶೀರ್ವಾದ ಮಾಡ್ರಿ ದೇವರೇ. ಅವರ ಕುಟುಂಬಗಳನ್ನು ಆಶೀರ್ವಾದ ಮಾಡ್ರಿ. ಪರಿಶುದ್ಧಾತ್ಮನು ಅವರ ನಡುವೆ ಯಾವಾಗಲೂ ತುಂಬಿರಿ. ಈ ವಾದವನ್ನ ಒಳಿತುಗಳಿಂದ ಶೃಂಗರಿಸಿರಿ. ನೀವು ಮಕ್ಕಳ ಅಗತ್ಯಗಳನ್ನ ಸಂಧಿಸಿರಿ. ಅವರಿಗೆ ವಿರುದ್ಧವಾಗಿ ರೂಪಿಸಲ್ಪಡುವಂತಹ ಎಲ್ಲ ಆಯುಧಗಳು ನಿರ್ಮೂಲವಾಗಲಿ. ದೇವರಾತ್ಮನೇ, ನೀವು ಅವರ ಸುತ್ತಲೂ ಬೆಂಕಿಯ ಬೇಲಿಯನ್ನಾಕಿ ಪಾಳೆಯವಾಗಿದ್ದು ಅವರನ್ನು ಕಾಪಾಡಿರಿ. ನಮ್ಮ ಪ್ರಾರ್ಥನೆಯನ್ನು ಗಮನಿಸಿ ಅದರ ಪ್ರಕಾರ ಅದಕ್ಕಿಂತ ಅಧಿಕವಾಗಿರುವಂತಹ ಒಳಿತಾಗಿರುವ ಕಾರ್ಯಗಳಿಂದ ನೀವು ಮಕ್ಕಳನ್ನು ತುಂಬಿಸಿ ಆಶೀರ್ವಾದ ಮಾಡ್ರಿ. ಯೇಸುವಿನ ನಾಮದಲ್ಲಿ ಇವೆಲ್ಲದಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಿದ್ದೇನೆ ನಮ್ಮ ತಂದೆಯೇ, ಆಮೇನ್, ಆಮೇನ್. ಕರ್ತನು ನಮ್ಮ ಸಂಗಡ ಸಂದರ್ಶಿಸಿ ಮಾತಾಡಿದರು. ದೇವರಾತ್ಮನ ಕುರಿತಾಗಿ ನಮ್ಮ ಸಂಗಡ ಅವರು ಮಾತಾಡಿದ ಕಾರ್ಯಗಳು ಮತ್ತೆ ಒಂದ್ಸರಿ ಮೆಲುಕು ಹಾಕಿ ನೋಡ್ರಿ. ಇನ್ನೂ ದೊಡ್ಡ ಕಾರ್ಯಗಳನ್ನು ದೇವರು ನಮಗೆ ಪ್ರಕಟಿಸಲು ಸಿದ್ಧವಾಗಿದ್ದಾರೆ. ಮುಂದಿನ ವಾರದಲ್ಲಿ ಬೇರೆ ಒಂದು ನೂತನ ಸಂದೇಶದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ದೇವರು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಆಮೇನ್.